ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತಚಿನ್ಮಾತ್ರಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸೆ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದಮಧ್ಯಮಾಂ ಶ್ರೀಮದಸ್ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಭಗವಂತೋ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯಸ್ವ ಮರೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಹಣೆಮೆರೆದು ಶಿವಾವತಾರಿಗಳು, ಜಗದ್ವಂದ್ಯರು, ಜಗದ್ಗುರುಗಳು, ಕನ್ನಡ ನಾಡಿನ ಮುಮುಕ್ಷುಗಳ ಆರಾಧ್ಯ ದೈವ ಸ್ವರೂಪರೂ ಆಗಿರುವ ಪರಮ ಪೂಜ್ಯರಾದ ಸದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಶಿವಾನಂದಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಉಪಸ್ಥಿತ ಶರಣ ಶರಣೆಯರು, ಸಾಧಕರು ಆಗಿರುವ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ವರ ಮುಮುಕ್ಷಾದಿಗಳಿಗೆ ಕರ್ಮ ನಿರತವು ಆ ಪರಮ ಆರೂಢರಿಗೆ ಒಂದು ಕ್ರಿಯೆಯೂ ಇಲ್ಲ. ಇದು ಬೆಳಗ್ಗೆ ಆರಂಭದ ಸೂತ್ರ. 2 ನುಡಿ ಮುಗಿದಿದ್ದಾವೆ. ಮುಮುಕ್ಷುವಾದವನು ಕೂಡ ಕರ್ಮದಲ್ಲಿ ನಿರತನಾಗಬೇಕು. ಹಾಗೆಯೇ ಅಭ್ಯಾಸಿಯು ಕೂಡ ಕರ್ಮದಲ್ಲಿ ತೊಡಗಿಕೊಳ್ಳಬೇಕು ಅಂತ ಆಯಾಯ ಸಮಯವನ್ನು ಅವರ ಕಲ್ಪಿಸಿಕೊಂಡು ಯಾವ ಯಾವ ಸಮಯಗಳಲ್ಲಿ ಏನನ್ನು ಮಾಡಬೇಕು ಅನ್ನುವುದನ್ನು ನಿಯತವಾಗಿ ನಡೆಸಿಕೊಂಡು ಬರಬೇಕು ಅಂತ ಹೇಳಲಾಗಿದೆ. ಈಗ ಮೂಟೆ ನುಡಿಯ ವಿಚಾರ. ಈ ಕಾಲದೊಳು ತನಗೆ ಈ ಕರ್ಮ ಕೃತಂ ಎನ್ನುತ್ತ ಆ ಕಾಲದೊಳು ಸಮಾಹಿತೆಯನ್ನು ಜೋಕೆವಿಡಿದು ಮಾಡಲು ಅಭ್ಯಾಸಿಯು ಎನಿಪನಿಗೆ ಆ ಕರ್ಮವದು ಕೃತವೆನಿಸುವು. ಈ ಕಾಲದಳು ಇಲ್ಲಿ ಸಮಾಧಿಯ ವಿಷಯ ಹಾಕೊಂತಾರೆ. ಕರ್ತವ್ಯಗಳನ್ನು ಹೇಳಿ ಆಗಿದೆ ಬೆಳಗಿನ ಪ್ರವಚನದಲ್ಲಿ. ಏನಂತಾರೆ? ಅಭ್ಯಾಸಿಯಾದವನು ಕೂಡ ತನ್ನ ಮನಸ್ಸನ್ನು ಆತ್ಮಾಕಾರ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕೊಂದು ಸಮಯವನ್ನು ಕಲ್ಪಿಸಿಕೊಳ್ಳಬೇಕು. ನಾವು ಬೇರೆ ಕೃತ್ಯಗಳನ್ನು ಮಾಡುವಂಥ ಸಮಯದಲ್ಲಿ ಅಲ್ಲ, ಬೆಳಗಿನ ಜಾವದಲ್ಲಿ ಎದ್ದು, ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಂತಿಷ್ಟು ಸಮಯ ಅಂತ ಆ ಸಮಯವನ್ನು ಆಯೋಜಿಸಿಕೊಂಡು ಆತ್ಮಾಕಾರ ವೃತ್ತಿಯಲ್ಲಿ ತನ್ನ ಮನಸ್ಸು ನಿಲ್ಲುವಂತೆ ಅಭ್ಯಾಸ ಮಾಡುವುದು ಇದು ಸಮಾಧಿಯ ಅಭ್ಯಾಸ ಅಂತ ಅಭಿಪ್ರಾಯ. ಈ ನುಡಿಯ ಅಭಿಪ್ರಾಯ ಅದನ್ನು ಹೇಳ್ತಾರೆ. ಈ ಕಾಲದಳು ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಅವ್ರು ಬರೆದಿಲ್ಲ. ಆದರೆ ಆ ಬೆಳಗಿನ ಸಮಯದಲ್ಲಿ ಬೇರೆ ಕರ್ತವ್ಯಗಳನ್ನು ಮಾಡೋದು ಏನೂ ಇರುವುದಿಲ್ಲ. ಅದಕ್ಕಾಗಿ ಅದನ್ನು ನಾವೇ ಜೋಡಿಸ್ಕೊಳ್ಬೇಕು. ಈ ಕಾಲದಳು ತನಗೆ ಅಂದರೆ ಅಭ್ಯಾಸಿಗೆ ಈ ಕರ್ಮ ಕೃತಂ ಎನ್ನುತ್ತ ಈ ಕರ್ಮವನ್ನು ನಾನು ಮಾಡತಕ್ಕದ್ದು ಎಂದು ತನಗೆ ತಾನೇ ಹೇಳಿಕೊಂಡು ಕೃತಂ ಎನ್ನುತ್ತ ಆ ಕಾಲಗಳು ಅಂದರೆ ಬೆಳಗಿನ ಸಮಯದಲ್ಲಿ, ಆ ಕಾಲಗಳು ಬೆಳಗಿನ ಸಮಯದಲ್ಲಿ ಅಂದರೆ ಪ್ರಾತರ್ವಿಧಿಗಳನ್ನು ಮುಗಿಸಿಕೊಂಡು ಅಂತ ಇದರ ಅರ್ಥ. ಪ್ರಾತರ್ವಿಧಿಗಳು ಸಮಾಹಿತೆಯನು, ಮನಸ್ಸು ಸಮಾಧಾನವಾಗಿರಬೇಕು. ಮನಸ್ಸು ಸಮಾಧಾನವಾಗಿರಬೇಕಂದ್ರೆ ವಿಷಯಾಕಾರ ವೃತ್ತಿಯಲ್ಲಿ ಇರಕೂಡದು. ಆತ್ಮಾಕಾರ ವೃತ್ತಿ ಇದ್ದರೆ ಮಾತ್ರ ಸಮಾಧಾನವಾಗಿರಲಿಕ್ಕೆ ಸಾಧ್ಯ. ಹೀಗಾಗಿ ಬೆಳಗಿನ ಸಮಯ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಅಭ್ಯಾಸ ಮಾಡ್ತಾ ಹೋಗಬೇಕು. ಸಮಯವನ್ನು ಹೆಚ್ಚಿಗೆ ಮಾಡ್ಕೊತ ಹೋಗಬೇಕು. 1 ನಿಮಿಷ ಮನಸ್ಸು ನಿಲ್ಲೋದು ಕಷ್ಟ.
ಆತ್ಮಾಕಾರ ವೃತ್ತಿಯಲ್ಲಿ ಒಂದೇ ಒಂದು ನಿಮಿಷ ನಿಲ್ಲುವುದು ಕೂಡ ಕಷ್ಟ. ಅದನ್ನು ತನ್ನ ಅಭ್ಯಾಸಕ್ಕೆ ಅನುಗುಣವಾಗಿ ಉತ್ತರೋತ್ತರ ಅಭಿವೃದ್ಧಿ ಮಾಡುತ್ತಾ ಸಮಾಧಿಯ ಅಭ್ಯಾಸವನ್ನು ಮಾಡಬೇಕು. ಸಮಾಧಿ ಅಂದ್ರೇನು? ಮನಸ್ಸು ಸಮಾಧಾನವಾಗಿರುವುದು. ಸಮಾಧಾನವಾಗಿ ಮನಸ್ಸು ಇರಬೇಕಾದರೆ ಅದು ಆತ್ಮಾಕಾರ ವೃತ್ತಿಯಲ್ಲಿ ತೊಡಗಿದರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದರೆ ಸಮಾಧಾನವಾಗಿರಲಿಕ್ಕೆ ಜಾಗಿಲ್ಲ. ಸಮಾಹಿತೆಯನ್ನು ಜೋಕೆವಿಡಿದು ಅಂತ ಒಂದು ಶಬ್ದ ಹಾಗೆ, ಎಚ್ಚರ ತಪ್ಪದೆ ಪ್ರತಿನಿತ್ಯ ಆ ಸಮಾಹಿತೆಯ ಅಭ್ಯಾಸವನ್ನು ಅಂದರೆ ಸಮಾಧಿಯ ಅಭ್ಯಾಸವನ್ನು ಅಭ್ಯಾಸಿ ಎನಿಪಗೆ ಮಾಡಲು, ಅಭ್ಯಾಸಿ ಎನಿಸುವವನು ಮಾಡಬೇಕು. ಅದನ್ನು ಮಾಡಲು ಕರ್ಮವದು ಕೃತವೆನಿಸುವು. ಅದು ಕರ್ಮ ಅಂತ ಬರ್ತಾರೆ ಇವರು. ಅದು ಕರ್ತವ್ಯ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಕರ್ಮ ಅಂದರೆ ಅದು ಆತನ ಕರ್ತವ್ಯ ಎನಿಸುವು. ಈಗ ಮುಮುಕ್ಷುವಿಗೂ ಅಭ್ಯಾಸಿಗೂ ಮಾಡುವಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡಿದರು. ಈಗ ಬರೇ ಸಮಾಧಿ ಅಭ್ಯಾಸದಷ್ಟ ಹೇಳಿದ್ರು. ಬೆಳಗಿನ ಪ್ರವಚನದಲ್ಲಿ ಮೇಲಿನ ನೋಡ್ರಿ ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕನ್ನೋದನ್ನು ಹೇಳಿ ಆಗಿದೆ ಬೆಳಗಿನ ಪ್ರವಚನದಲ್ಲಿ. ಅದನ್ನು ಇಲ್ಲೇ ಜೋಡಿಸಿಕೊಟ್ರು ಮುಂದೆ. ಈಗೇನಂತಾರೆ ಮುಂದೆ ನುಡಿಯಲ್ಲಿ, ಇದನ್ನು ಈ ಕಾಲದೊಳು ತಾನು ಒದವಿ ಮಾಡಲು ಬೇಗುವುದು, ಅದನ್ನು ಆತನು ಒಮ್ಮೆ ನೆನೆದು ಬಿಡೆ, ಅದು ತಾನೇ ಸಂಪೂರ್ಣ ಕೃತಕರ್ಮವು ಎನಿಪುದು. ಸುದತಿ ಕೇಳು, ಅನುಭವಿಗೆ ಇದು ಸತ್ಯ. ಸ್ವಲ್ಪ ಚಿಂತನೆ ಏನಪ್ಪ ಅಂತ ಕೇಳಿದ್ರೆ, ಅನುಭವಿ ವಿಷಯವನ್ನು ಹೇಳ್ತಾ ಇದ್ದಾರೆ. ಅನುಭವಿಗೂ ಆರೂಢನಿಗೂ ಭಾಳ ವ್ಯತ್ಯಾಸ ಇಲ್ಲ. ಅನುಭವಿಗೂ ಆರೂಢನಿಗೂ ಬಹಳಷ್ಟು ಸಾಮೀಪ್ಯ ಇದೆ. ಹಾಗಾದರೆ ಅನುಭವಿಗೂ ಆರೂಢನಿಗೂ ವ್ಯತ್ಯಾಸ ತೋರಿಸ್ಬೇಕು. ಅನುಭವಿ ಅಂದರೆ ಯಾರು ಅಂತ ಕೇಳಿದರೆ, ಬ್ರಹ್ಮವೇ ನಾನು ಇದ್ದೇನೆ ಎಂಬುವ ಅನುಭವ ಯಾರಿಗೆ ಬಂದಿದೆಯೋ ಅದು ಅವರು ಅನುಭವಿಗಳು. ಶರೀರಾದಿಗಳಂತೂ ದೂರ ಅಲ್ಲ. ಶರೀರಾದಿಗಳು ಯಾವುದೋ ನಾನಲ್ಲ, ಚೈತನ್ಯ ಸ್ವರೂಪವಾಗಿರುವ ಬ್ರಹ್ಮವೇ ನಾನು ಆಗಿದ್ದೇನೆ ಎನ್ನುವ ಅನುಭವ ಬಂದಿರಬೇಕು. ಅದು ಸಹಜ ಅನುಭವ. ಆದರೂ ಕೂಡ ಆರೂಢರಿಗೂ ಅನುಭವಿಗೂ ಏನು ವ್ಯತ್ಯಾಸ ಇದೆ ಅನ್ನುವುದನ್ನು ತೋರಿಸ್ತಾರೆ ಗ್ರಂಥಕಾರರು. ಅವಗೂ ಸಮಯ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನು ಈ ಕಾಲದಳು, ಅಭ್ಯಾಸದ ಸಮಯದಲ್ಲಿ ಇದನ್ನು ಈ ಕಾಲದಳು ಮಾಡಬೇಕೆಂಬುದನ್ನು ಇಲ್ಲಿ ಸ್ಮರಿಸಿಕೊಳ್ಬೇಕು. ಸ್ವಲ್ಪ ಇವನು ಅಭ್ಯಾಸಿಯಾಗಿ ಅನುಭವಿ ಆಗಿದ್ದಾನೆ, ಹಂಗೆ ಅನುಭವಿ ಆಗಿಲ್ಲ. ಮುಖ್ಯವಾಗ್ಯಾನ, ಅಭ್ಯಾಸಿ ಆಗಿದ್ದಾನೆ, ಈಗ ಅನುಭವಿ ಆಗಿದ್ದಾನೆ. ಇದನ್ನು ಈ ಕಾಲದಳು ತಾನು ಒದವಿ ಮಾಡಲು ಬೇಗುವುದು. ಈ ಸಮಯದಲ್ಲಿ ಇದನ್ನು ಮಾಡಬೇಕಾಗಿತ್ತು ಅಲ್ಲ, ಅಭ್ಯಾಸದ ಸಮಯದಲ್ಲಿ ಮಾಡಲು ಬೇಗುವುದು, ಮಾಡಬೇಕು. ಅದನ್ನು ಆತನೊಮ್ಮೆ ನೆನೆದು ಬಿಡೆ. ಇಂತಹ ಸಮಯದಲ್ಲಿ ಇಂತಹ ಕರ್ಮ ಮಾಡಬೇಕಾಗಿತ್ತು ಅನ್ನುವುದನ್ನು ಸ್ಮರಿಸಿಕೊಂಡರೆ ಸಾಕು. ಅಂದರೆ ಸಮಾಧಿಯ ಅಭ್ಯಾಸ ಅದು. ಸಮಾಧಿಯ ಅಭ್ಯಾಸವನ್ನು ಬೆಳಗಿನ ಜಾವದಲ್ಲಿ ನಾವು ಮಾಡಬೇಕಾಗಿತ್ತು ಅಭ್ಯಾಸಿಯ ಕಾಲದಲ್ಲಿ. ಈಗ ಅನುಭವಿ ಆಗಿದ್ದಾನಲ್ಲ, ಸ್ವಲ್ಪ ಅದನ್ನು ಸ್ಮರಣೆ ಮಾಡಿದರೆ ಸಾಕು ಅಂತ. ಅಂದರೆ ಇವಾಗ ಸ್ಮರಣೆ ಮಾಡುವ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆರೂಢನಿಗೂ ಇವನಿಗೂ ವ್ಯತ್ಯಾಸ ತೋರಿಸುವುದಕ್ಕಾಗಿ. ಆರೂಢನಿಗೆ ಯಾವ ಸ್ಮರಣೆ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅವನ ವಿಷಯ. ಇವನಿಗೆ ಏನು ಕೊಟ್ಟರು? ಈ ಕಾಲದಳು ತಾನು ಒದವಿ ಪ್ರೀತಿಯಿಂದ ಮಾಡಲು ಬೇಗುವುದು. ಅದನ್ನು ಇಂಥ ಸಮಯದಲ್ಲಿ ಇಂಥದ್ದನ್ನು ಮಾಡಬೇಕಾಗಿತ್ತಂದ್ರೆ ಕೇವಲ ಸಮಾಜಕ್ಕಷ್ಟೇ ಸಂಬಂಧಪಟ್ಟದ್ದು, ಬೇರೆ ಏನು ಅಂತ ಅರ್ಥ ಮಾಡಬೇಡ್ರಿ. ಇದನ್ನು ಆತನು ಒಮ್ಮೆ ನೆನೆದು ಬಿಡೆ. ಅವ ಸಹಜವಾಗಿ ಸ್ಮರಣೆ ಮಾಡಿದರೆ ಸಾಕು. ಅದು ತಾನೇ ಸಂಪೂರ್ಣ ಕೃತಕರ್ಮವು ಎನಿಬುದು. ಅದು ಸಂಪೂರ್ಣವಾಗಿ ಅವನು ಮಾಡಬೇಕಾದ ಕರ್ಮವನ್ನು ಮಾಡಿದಂತೆ ಆಯಿತು ಅಂತ ಅಭಿಪ್ರಾಯ. ಸುದತಿ ಎಲೈ ಮೈತ್ರೇಯಿ ಕೇಳು, ಅನುಭವಿಗೆ ಇದು ಸತ್ಯ. ಅಂದರೆ ಇಲ್ಲೊಂದಿಷ್ಟು ಏನು ವ್ಯತ್ಯಾಸ ಅನ್ನೋದು ಗೊತ್ತಾಕೈತಿ. ಮುಂದಿನ ಓದ್ತೇನೆ, ಮುಂದಿನ ಓದಿದಾಗ ಗೊತ್ತಾಕೈತಿ. ಮುಂದಿನ ನುಡಿ ಆರೂಢ ಹೇಗಿರ್ತಾನೆ ಅನ್ನೋದು ನೋಡ್ರಿ. ಆರೂಢ ನೆನೆಸುವನು ಆರಬ್ಧ ಲೀಲಾನುಸಾರದಿಂದ ಎಸಗಲ್ ಆ ಕ್ರಿಯೆಗಳ ನಾರಿ ನೀನು ಅರಿವುದು ಆತನಿಗೆ ಬಂದು ವಿಧಿ ಸುವಿಚಾರಿಸಿ ನೋಡಲು ಇಲ್ಲ. ಇದು ಸಿದ್ಧ.
ಆರೂಢ ಅವನು ಜೀವನ್ಮುಕ್ತನೇ, ಅವನಿಗೂ ಶರೀರ ಇದೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಅನುಭವಿತು. ನಮ್ಮದು ನಿಮ್ಮದೆಲ್ಲ ಪ್ರಾರಬ್ಧ ಕರ್ಮಕ್ಕೆ ಅಧೀನವೇ. ಆದರೆ ನಾವು ಆ ಪ್ರಾರಬ್ಧ ಕರ್ಮ ಏನು ಮಾಡ್ತದೆ ಮಾಡಲಿ ಅಂತ ಕೈ ಕಟ್ಕೊಂಡು ಕುಂತಿದ್ದೇವೆ. ಕೈ ಕಟ್ಕೊಂಡು ಕುಂತಿಲ್ಲ ನಾವು. ಯಾಕೆ ಅಂತ ಅಭ್ಯಾಸ ಮಾಡಿಲ್ಲ ನಾವು. ಕೈ ಕಟ್ಟಿಕೊಂಡು ಕುಳಿತುಕೊಳ್ಳುವ ಅಭ್ಯಾಸ ನಾವು ಮಾಡಿಲ್ಲ. ಇವ್ರು ಮಾಡ್ಕೊಂಡು ಬಂದಾಗ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ. ಕರ್ಮಿ ಒಬ್ಬನು ತೊಗೊಂಬರೋನು ಇಲ್ಲಿ ಈ 4-5 ಜಾಗದಲ್ಲಿ ಬಂದಿದ್ದಾರೆ ಇವರು. ಈಗ ಅನುಭವಿ 4-5 ಸ್ಥಳಕ್ಕೆ ಬಂದಾನ. 4-5 ಸ್ಥಳಕ್ಕೆ ಬಂದಾಗ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಒಪ್ಪಿರ್ತಾರೆ ಇವರು. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರದ ವ್ಯವಹಾರ ಆಯಿತು. ಇನ್ನೂ ಒಂದಿಷ್ಟು ಆರೂಢನಾಗುವುದಕ್ಕೆ ಟೈಮ್ ಇದೆ ಇವನಿಗೆ, ಅನುಭವಿಗೆ. ಆರೂಢನಾದಾಗ ಎಲ್ಲವನ್ನೂ ಮರೆತಿರ್ತಾನೆ ನಾವು, ಏನು ಇರೋದೇ ಇಲ್ಲ ಅವನಿಗೆ. ಅದನ್ನು ಇಲ್ಲಿ ಬರೀತಾರೆ ನೋಡ್ರಿ, ಅದನ್ನೇ ಹೇಳ್ತಾ ಇದ್ದೀನಿ. ಆರೂಢನೆನಿಸುವನು ಆರಬ್ಧ ಲೀಲಾನುಸಾರದಿಂದ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ. ಪ್ರಾರಬ್ಧ ಕರ್ಮ ಅಂದರೆ ಈ ಶರೀರ ಬರುವುದಕ್ಕೆ ಕಾರಣವಾಗಿರುವಂತಹ ಪುಣ್ಯ ಪಾಪ ರೂಪ ಕರ್ಮ. ಆ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಲೀಲಾನುಸಾರದಿಂದ ಎಸಗಲ್ ಕ್ರಿಯೆಗಳ ಪ್ರಾರಬ್ಧ ಕರ್ಮ ಏನಾಯ್ತು ಅದು ಮಾಡಿಸ್ತದಂತ. ಏನಾದರೂ ಯಾವುದಾದ್ರೂ ಕ್ರಿಯೆಯಲ್ಲಿ ತೊಡಗಿದ್ದರೆ ಆರೂಢನಾದವನು ಪ್ರಾರಬ್ಧ ಕರ್ಮಕ್ಕೆ ಅದು ಅಧೀನ, ಅವನಿಗೆ ಅಧೀನಿಲ್ಲ. ನಾನು ಮಾಡುವವನು ಅಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಆ ಶರೀರವು ಏನು ಮಾಡಬೇಕಾಗಿದೆಯೋ ಮಾಡುತ್ತದೆ ಎಂದು ಸಾಕ್ಷಿಯಾಗಿದ್ದಾನೆ. ಕ್ರಿಯೆಗಳನ್ನು ನೀನರಿವುದು ಆತನಿಗೆ ಒಂದು. ಆ ಕ್ರಿಯೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಒಪ್ಪಿಸಿಬಿಟ್ಟ. ಆತನಿಗೆ ಒಂದು ವಿಧಿ. ವಿಧಿ ಅಂದರೆ ನೇಮ, ನೀನು ಮಾಡಬೇಕಂತ ಆಜ್ಞೆ ಇಲ್ಲ ಅವನಿಗೆ. ವಿಧಿ ಸುವಿಚಾರಿಸಿ ನೋಡಿ. ಇದು ಯಾವಾಗ ಗೊತ್ತಾಗೈತೆ ಅಂದ್ರೆ ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ. ಸುವಿಚಾರಿಸಿ ನೋಡಲ್ ಚೆನ್ನಾಗಿ ವಿಚಾರ ಮಾಡಿ ನೋಡಿದ್ದೇ ಆದರೆ ತತ್ವಜ್ಞಾನಿಗೆ, ಆರೂಢನಿಗೆ ಮಾಡಬೇಕಾದ ಕರ್ತವ್ಯವೂ ಏನೂ ಇಲ್ಲ. ಪ್ರಾರಬ್ಧ ಕರ್ಮ ಅಧೀನವಾಗಿ ಆತನ ಶರೀರವು ಒಂದು ವೇಳೆ ಕ್ರಿಯೆಯಲ್ಲಿ ತೊಡಗಿದ್ದರೆ ಆತನು ಮಾಡುತ್ತಾನೆ ಅಂತ ತಿಳಿದುಕೊಳ್ಳಕೂಡದು. ಅವನ ಶರೀರ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಮಾಡುತ್ತೀರಿ ಅಂತ. ಪ್ರಾರಬ್ಧ ಕರ್ಮ ಹೇಗಿದೆ ಅಂತ ಕೇಳಿದ್ರೆ ದೃಷ್ಟಾಂತ. ಒಂದು ಜೋಳ ಬೆಳೆಯವರಿಗೆ ಗೊತ್ತಿದೆ, ಆ ಗರಿ ಎಲ್ಲ ಒಣಗಿ ಬಿದ್ದಿರ್ತಾವೆ. ಜೋಳದ ಗರಿ ಎಲ್ಲ ಯಾವಾಗ ಕೊಯ್ಲು ಬಂದಾಗ ಆ ಒಣಗಿದ ಗರಿಗಳು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅವಕ್ಕೆ ನಿಶ್ಚಯ ಇರ್ತದೆ ಏನಾದರೂ ಇಲ್ಲ. ಗಾಳಿ ಎಲ್ಲೆಲ್ಲಿ ಹಾರಿಸ್ಕೊಂಡು ಹೋಗಿ ಎಲ್ಲೆಲ್ಲಿ ಕಟ್ತದೆ ಅನ್ನೋದು ಗೊತ್ತಿಲ್ಲ. ಆ ಜೋಳದ ಗರಿಗೆ ಅಲ್ಲೇ ಇಲ್ಲಿ ಹೋಗ್ಬೇಕಂತ ಗೊತ್ತಾಗಿದ್ದೇನೆ ಇಲ್ಲ. ದೃಷ್ಟಾಂತ ಇದು. ಗಾಳಿ ಎತ್ಕೊಂಡು ಹೋಗಿಬಿಡ್ತದೆ ಅದನ್ನು, ಅದೇಲ್ಲಿ ಹೋಗಿರ್ತದೋ ಏನೋ ಗೊತ್ತಿಲ್ಲ. ಹಾಗೆ ಪ್ರಾರಬ್ಧ ಕರ್ಮವೆಂಬುವ ಗಾಳಿ ತತ್ವಜ್ಞಾನಿಯ ಶರೀರವೆಂಬುವ ರವದೆಯನ್ನು ಯಾವ್ಯಾವ ಆಟದಲ್ಲಿ ಆಡಿಸ್ತದೆಯೋ ಗೊತ್ತಿಲ್ಲ. ಇದು ತತ್ವಜ್ಞಾನಿಗೆ ಸಂಬಂಧಪಟ್ಟಂಥ ವಿಚಾರ, ಆರೂಢನಿಗೆ ಸಂಬಂಧಪಟ್ಟಂಥ ವಿಚಾರ. ಅಂದ್ರೆ ಅವ ಈ ಶರೀರದ ವ್ಯವಹಾರ ಏನೂ ಇಟ್ಟುಕೊಂಡಿರುವುದಿಲ್ಲ, ತಾನು ಮಾಡಬೇಕನ್ನೋದು ಏನೂ ಇಟ್ಟುಕೊಂಡಿರುವುದಿಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅದು ಏನೇನು ಆಟ ಆಡಿಸ್ತದೋ ಆಟ ಆಡಿಸ್ತದೆ. ಈ ರೀತಿಯಿಂದ ನೋಡಿದಾಗ ಅವನು ಏನಾದರೂ ಕ್ರಿಯೆಗಳನ್ನು ಮಾಡುತ್ತಿದ್ದರೆ, ಬಾಹ್ಯ ರೂಪದಲ್ಲಿ ಕ್ರಿಯೆಗಳನ್ನು ಮಾಡುತ್ತಿದ್ದರೆ ಅಥವಾ ಆಂತರಿಕವಾಗಿ ಧ್ಯಾನಾದಿಗಳನ್ನು ಮಾಡುತ್ತಿದ್ದರೆ ಅದು ಪ್ರಾರಬ್ಧ ಕರ್ಮಕ್ಕೆ ಅಧೀನ ಅಂತ ಅರ್ಥ ಮಾಡಬೇಕಲ್ಲದೆ ಆ ತತ್ವಜ್ಞಾನಿಯೇ ಮಾಡುತ್ತಿದ್ದಾನೆ ಅಂತ ಅರ್ಥ ಮಾಡಕೂಡದು ಅಂತ ಇದೆ ಅಭಿಪ್ರಾಯ. ಕ್ರಿಯೆಗಳನ್ನು ನಾರಿ ಅಂದರೆ ಸ್ತ್ರೀಯದೆ ನೀನು ಅರಿವುದು ಆತನಿಗೆ ಒಂದು ವಿಧಿ ಇಲ್ಲ ಅವನಿಗೆ. ಸುವಿಚಾರಿಸಿ ನೋಡಲು ಇಲ್ಲ, ಇದು ಸಿದ್ಧ. ಇವರು 3 ಗುಣಗಳನ್ನು ದಾಟಿರ್ತಾರೆ ಆರೂಢರು. ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಇವರಿಗೆ ಸಂಬಂಧ ಇಲ್ಲ. ಆದರೆ ಪ್ರಾರಬ್ಧ ಕರ್ಮ ಏನು ಮಾಡ್ತದೋ ಮುಂದಿನ ಸೂತ್ರಗಳಲ್ಲಿ ಬರ್ತದೆ. ಅಲ್ಲೂ ಗುಣಗಳಿಗೆ ಅಧೀನವಾಗಿ ಆಟ ಆಡುತ್ತದೆ ಪ್ರಾರಬ್ಧ ಕರ್ಮ ಅಂತ ಬರ್ತದೆ ಮುಂದಿನ ಸೂತ್ರದಲ್ಲಿ. ಅದನ್ನು ನೋಡೋಣ. ಈಗ ಆರೂಢನ ವಿಷಯವನ್ನೇ ಮುಂದೆ ಹೇಳ್ತಾರೆ. ಇವನು ಮಾಡಬೇಕಾದದ್ದು ಏನೂ ಇಲ್ಲ, ವಿಧಿ ಇಲ್ಲ, ನಿಷೇಧ ಇಲ್ಲ. ಇದನ್ನು ಬಿಡುವಂತೂ ಇಲ್ಲ, ಇದನ್ನು ಮಾಡುವಂತೂ ಇಲ್ಲ. ಏನು ಒಂದು ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಮದಿರ ಮದಾಂಧನು ಹುಟ್ಟುದನು ಆರಯ್ಯದ ಓರು ಸುದತಿ ದೇಹ ಸ್ಥಿತಿಗತಿಯು ಅದು ಒದವಿದ ಆರಬ್ಧದ ವಶವಾಗಿ ತಾನು ಎಣಿಸದೆ ನಿಂದನು ಆರೂಢನು ಎಣಿಪನು.
ಛೇದ ಮಾಡಿದೆ ನೋಡಿ. ಇವೆಲ್ಲ ಒಂದೇ ಶಬ್ದ. ಮದಿರ ಮದಾಂಧನು ಹುಟ್ಟುದನು ಆರಯ್ಯದ ಓಲು. ಸರಾಯಿ ಕುಡಿಯೋರು ಆಗೋದಿದ್ರು ಈಗ ಅಂತಂದ್ರೆ ನಿಜಗೊಂಡು ಕಾಣಲಾಗೋದಿದ್ರು. ನಿಜಗೊಂಡು ಕಾಣದ ಅರ್ಥ ಯಾಕೆ? ರಾಕ್ಷಸರು, ದೇವತೆಗಳು, ಅಣ್ಣ ತಮ್ಮಂದಿರು ಹಾಗೂ ಸರಾಯಿ ಕುಡಿಯೋರು ಇದ್ರೆ ಸೋಮರಸ ಅಂತ ಕುಡಿತಿದ್ರು. ಅದು ಒಂದು ರೀತಿ ಸರಾಯನ. ಸೋಮರಸ ಕುಡಿಯೋರು ಯಾರು ಅಂದ್ರೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥವರು ಸೋಮರಸ. ಅದರಲ್ಲೇ ಮುಳ್ಬೋದು, ಯಜ್ಞ ಯಾಗಾದಿಗಳಲ್ಲೇ ಮುಳ್ಬೋದು. ಅವರು ಕುಡಿತಿದ್ರು ಅಂತೇಳಿ ನಾವು ಕುಡಿದಲ್ಲ. ಅಂತೂ ಸರಾಯಿ ಅಂದ್ರೆ ಎಲ್ಲರೂ ಕುಡಿಯೋರ. ಸರಾಯಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲ ಇವು ಅದನ್ನು ಕುಡಿತಾನೆ, ಮೊದಲು ಈಟಿದ ಕುಡಿತಾನೆ ಅಥವಾ ಅದನ್ನು ಕುಡಿತಾನೆ ಅಂದ್ರೆ ಈಟಿದ ಕುಡಿತಾನೆ. ಆಮೇಲೆ ಇವನು ಕುಡಿತೈತಿ, ಆಮೇಲೆ ಅದು ಇವನು ಕುಡಿತೈತಿ. ಯಾಕಂತ ಕೇಳಿದ್ರೆ ಹುಡುಗರು ಹೇಳಿದ ಸುದ್ದಿ ಹೇಳಕತ್ತೇನ. ಹುಡುಗರು ಹೇಳಿದ ಸುದ್ದಿ ಈ ಗಾರೆ ಕೆಲಸ ಮಾಡೋರು ಬರ್ತಿದ್ರು. ನಾನು ಕಾನೂನುದಾಗಿದ್ದೆ, ಈಗೂ ಅಲ್ಲೇ ಇದ್ದೇನೆ. ಕಟ್ಟಡ ಕಟ್ಟುವಾಗ ಅಂತದರ ಅರ್ಥ. ಆ ಕಟ್ಟೆಯವರು ಪ್ರೀತಿಯಿಂದ ವ್ಯವಹಾರ ಮಾತಾಡ್ತಿದ್ದೀವ. ಅವೇನಂತಿದ್ದು ಅಲ್ಲಿ ದುಡ್ದದ್ದೆಲ್ಲ ಕೊಡೋದು ಇಲ್ಲೇ ಅಂಗಡ್ಯಾಗ ಕೊಟ್ಟು ಆದ್ರೆ ಹಂಗೆ ಮನೆಗಟ್ಟು ಒಯ್ಬೇಕಲ್ಲ ಅಂತ ನಾ ಅಂತಿದ್ನಿ. ಸ್ವಾಮೀಜಿ ಹೋಗು ಅದೇನಾಕೈತಂದ್ರೆ ಇಲ್ಲೆಲ್ಲ ಅದನ್ನು ಮಾಡಿ ಇದನ್ನು ಮಾಡಿದನು ಆಗಿರ್ತದೆ. ಒಂದು ಈಟಾಗ ಕೊಡೋದು ಹೋಗ್ಬೇಕಂತ 5 ರೂಪಾಯಿದು ಕುಡಿಯಾಕೆ ಕೊಂಡಿರ್ತೇವೆ. 5 ರೂಪಾಯಿದು ಕೊಡೋದಕ್ಕಲ್ಲ ಅದು ಯಾತೊಬ್ಬ ಹತ್ತೋದಿಲ್ಲ. ಮತ್ತೆ ಹೊತ್ಕೊಂಡು ಮತ್ತೊಂದು 5 ರೂಪಾಯಿದು ಕುಡಿತೀವಿ. ಅವು ಏನು ಹತ್ತದೇ ಇದ್ರೆ ಅದು ಮತ್ತೊಂದಾಗಿ ಹಿಂಗಾಗಿ ಮೊದಲು ಅದನ್ನು ನಾವು ಕುಡಿತೇವೆ, ಆಮೇಲೆ ಅದು ನಮ್ಮನ್ನು ಕುಡಿತೀವಿ. ಇಲ್ಲಿ ಭಾಳ ಚೆನ್ನಾಗಿ ಬರ್ತಾರೆ ನೋಡ್ತಾರೆ, ಇದ್ಕೊಂಡು ಬರ್ತಾರೆ. ಅದನ್ನು ಹೇಳಕತ್ತೆ ನಾ ಇದೇನಿಲ್ಲ. ಮದಿರ ಮದ ಅಂದನು. ಮದಿರ ಅಂದ್ರೆ ಸರಾಯಿ. ಅವನು ಮದ ಬಂದತಿ. ಮದ ಅಂದ್ರೆ ಮಬ್ಬು ಅಂತ. ಮದ ಬೇರೆ ಮದ ಬೇರೆ. ಮಬ್ಬು ಬಂದತಿ. ಹುಟ್ಟುದನು ಆರಯ್ಯದ ಓಲು. ಆ ಹುಡುಗರು ಎಲ್ಲೇನು ಮಲಗಿರ್ತಾರೋ ಏನೋ ಕತೆ. ಏನು ಜಾಗ ಸಿಗುತ್ತೆ ಅಲ್ಲೇ ಮಲಗಿರ್ತಾರೆ. ಜಾಗ ಸಿಗುತ್ತೆ ಅಲ್ಲೇ ಮಲಗಿರ್ತಾರೆ. ಅದುವೇ ಸ್ವರ್ಗ ಸುಖ ಅವರಿಗೆ. ಸ್ವರ್ಗ ಸುಖ ಅವರಿಗೆ ಆ ಜಾಗವೇ ಸ್ವರ್ಗ. ಅದು ಸ್ವರ್ಗ ಸುಖ. ಅಲ್ಲಿ ಮಲಗಿರ್ತಾರೆ. ಮೈಮ್ಯಾಲ ಹೋಗ್ತಿರುವ ಬಟ್ಟೆ ಏನು ಸರಿಯಾಗಿ ಇತ್ತು ಇಲ್ಲು ಏನೂ ಗೊತ್ತಿಲ್ಲ. ಜಾಸ್ತಿ ಉಳ್ಳಾಡ್ಬೇಕು ಅನ್ನೋದು ಏನೂ ಇಲ್ಲ ಏನೂ ಗೊತ್ತಿಲ್ಲ. ಹುಟ್ಟುದನು ಆರಯ್ಯದ ಓಲು. ಮೈ ಮೇಲೆ ಇರುವ ಬಟ್ಟೆಯು ಹೇಗೆ ಇದೆ ಏನು ಅನ್ನುವುದು ಗೊತ್ತಿಲ್ಲದೆ ಆ ಮದಿರ ಮದಾಂಧನು ಮಲಗಿದಂತೆ. ಎಲೈ ಸುಧದಿ ಎಲೈ ಸ್ತ್ರೀಯರೇ, ದೇಹ ಸ್ಥಿತಿಯದು. ಈ ದೇಹದ ಸ್ಥಿತಿಯು ಯಾರಿಗೆ ಅಧೀನ ಅಂತ ಕೇಳಿದರೆ ವಧವಿದ ಆರಬ್ಧದ ವಶವಾಗಿ. ವಶನಾಗಿ ಅಂತ ಬಿದ್ದತೆ ಪುಸ್ತಕದಾಗ. ವಧವಿದ ಆರಬ್ಧದ ವಶವಾಗಿ. ಇವು ವಶ ಆಗಿದ್ದಾನೆ ಅನ್ನಕ್ಕೆ ಬರೋದಿಲ್ಲ ಮಗ. ಆರೂಢನು ಪ್ರಾರಬ್ಧ ಕರ್ಮಕ್ಕೆ ವಶನಾಗಿದ್ದಾನೆ ಅನ್ನುವುದಕ್ಕೆ ಬರುವುದಿಲ್ಲ. ವಶವಾಗಿ. ಒಂದು ವೇಳೆ ಆರೂಢನೇ ಪ್ರಾರಬ್ಧ ಕರ್ಮಕ್ಕೆ ವಶವಾಗಿದ್ದಾನೆ ಅಂದ್ರೆ ಆರೂಢ ತತ್ವಜ್ಞಾನಿ. ಅಖಂಡ ಚೈತನ್ಯವೇ ನಾನು ಅನ್ನುವುದು ಸಹಜ ಆಗಿದೆ. ಹೀಗಿರುವಾಗ ನಾವು ವಶನಾಗಿ ಎನ್ನುವ ಶಬ್ದವನ್ನು ಬಳಸದೆ ವಶವಾಗಿ. ಯಾವುದು ವಶವಾಗಿ? ಪ್ರಾರಬ್ಧ ಕರ್ಮವು ಶರೀರವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ. ಇವನನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿಲ್ಲ. ಮತ್ತು ಇವನನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡಿದೆ ಅಂದ್ರೆ ಇನ್ನು ಪ್ರಾರಬ್ಧ ಕರ್ಮ ಗೆಲ್ಲವ್ರು ಯಾರಿದ್ದಾರೆ? ಭೋಗಿಸಿ ತೀರಿಸುವುದು ಅಂತ ಬರ್ತೇವೆ. ನೋಟ ಮಾತ್ರದಿಂದ ಅದು ಭೋಗಿಸಿ ತೀರಿಸುವುದು. ಮೋಕ್ಷಗಳ ದೃಷ್ಟಿಯಿಂದ ಹೇಳಿದ ಮಾತು. ಶರೀರವೇ ನಾನು ಅಲ್ಲ ಎಂಬುವ ದೃಢವಾದ ಜ್ಞಾನವಿರುವಾಗ ಆರೂಢನಿಗೆ ಮತ್ತು ಇವನು ಪ್ರಾರಬ್ಧ ಕರ್ಮಕ್ಕೆ ವಶನಾಗಿದ್ದಾನೆ ಅಂದ್ರೆ ಹೇಗಾಗ್ತದೆ? ಅದು ಹೊಂದಗಡೆ ಆಗೋದಿಲ್ಲ. ವಶವಾಗಿ ಅಂದಿವಂದ್ರೆ ವಶನಾಗಿ ಅಂದ್ರೆ ಅದು ಪುಲ್ಲಿಂಗ ಆಯಿತು, ಇವನಿಗೆ ಅನ್ವಯ ಆಯಿತು. ವಶವಾಗಿ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿತು. ಶರೀರಕ್ಕೆ ಯಾವಾಗ ಸಂಬಂಧಪಡ್ತದೆ ಅವಾಗ ಇವನಿಗೂ ಪ್ರಾರಬ್ಧ ಕರ್ಮಕ್ಕೂ ಸಂಬಂಧ ಇಲ್ಲ ಅಂತ ಇದರ ಅರ್ಥ. ವಶವಾಗಿ. ವಧವಿದ ಅಂದ್ರೆ ಆಯಾಯ ಪ್ರಾರಬ್ಧ ಕರ್ಮ. ಇದ್ರ ಬಗ್ಗೆ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ. ಜಾಗೃತ ಅವಸ್ಥೆಯ ಪ್ರಾರಬ್ಧ ಕರ್ಮ ಬೇರೆ, ಸ್ವಪ್ನಾವಸ್ಥೆಯ ಪ್ರಾರಬ್ಧ ಕರ್ಮ ಬೇರೆ, ನಿದ್ರಾವಸ್ಥೆಯ ಪ್ರಾರಬ್ಧ ಕರ್ಮ ಬೇರೆ. ಹಂಗಂದ್ರೇನು? ಜಾಗೃತ ಅವಸ್ಥೆಯ ಭೋಗವನ್ನು ಕೊಡುವ ಪ್ರಾರಬ್ಧ ಕರ್ಮ ಮುಗೀತು ಅಂದ್ರೆ ಸ್ವಪ್ನಕ್ಕೆ ಹೋಗ್ತದೆ. ಸ್ವಪ್ನಾವಸ್ಥೆಯ ಭೋಗವನ್ನು ಕೊಡುವ ಪ್ರಾರಬ್ಧ ಮುಗೀತು ಅಂದ್ರೆ ನಿದ್ರೆಗೆ ಎಳೆದುಕೊಂಡು ಹೋಗ್ತದೆ.
ಅಲ್ಲಿಯೂ ಕೂಡ ಪ್ರಾರಬ್ಧ ಕರ್ಮ ಇದೆ. ಆಮೇಲೆ ನಿದ್ರಾ ಅವಸ್ಥೆಯಲ್ಲಿ ಭಾಳ ಸುಖವಾಗಿರ್ತದಲ್ಲ, ಭಾಳ ಸುಖ ಇರ್ತದ ಅಲ್ಲಿ. ಮತ್ತು 6 ತಾಸು ಯಾಕೆ ಮಲಗ್ತೇವೆ, 8 ತಾಸು ಯಾಕೆ ಮಲಗ್ತೇವೆ? ಮಲ್ಕೊಡ್ರಲ್ಲ ಒಂದು 2 ದಿನ. ಕುಂಭಕರ್ಣ ನಂಗೆ 6 ತಿಂಗಳು ಮಲ್ಕೊಡ್ರಿ. 6 ದಿನ ಅಂದ್ರೆ ಆಗೋದಿಲ್ಲ. ಅದು ಎಬ್ಬಿಸಿಬಿಡ್ತದೆ ಪ್ರಾರಬ್ಧ ಕರ್ಮ. ಎಂದು ನಿದ್ರಾ ಸುಖ ಅನುಭವಿಸುವ ಸ್ಥಿತಿ ಮುಗೀತು ಹೇಳ, ಎಬ್ಬಿಸಿಬಿಡ್ತದೆ. ಇದು ಪ್ರಾರಬ್ಧ ಕರ್ಮ. ಇದು ನಮಗೆ ತಿಳಿಯುವಂಗೆ. ತತ್ವಜ್ಞಾನಿಯ ಶರೀರವು ಕೂಡ ಪ್ರಾರಬ್ಧ ಕರ್ಮಕ್ಕೆ ವಶವಾಗಿ, ಅದು ಕರ್ಮದಲ್ಲಿ ತೊಡಗಿದೆಯೋ ಏನು ಧ್ಯಾನದಲ್ಲಿ ತೊಡಗಿದೆಯೋ ಏನಿಗೆ ತೊಡಗಿದೆಯೋ ಗೊತ್ತಿಲ್ಲ, ಅದು ಪ್ರಾರಬ್ಧ ಕರ್ಮಕ್ಕೆ ವಶವಾಗಿ. ಅದನ್ನು ನೋಡಿ ಅವನೂ ಕೂಡ ತತ್ವಜ್ಞಾನಿಯೂ ಕೂಡ ಕರ್ತವ್ಯವನ್ನು ಮಾಡುತ್ತಿದ್ದಾನೆ ಅಂತ ಅರ್ಥೈಸಕೂಡದು. ಹಾಗೆ ಅರ್ಥ ಮಾಡಲಿಕ್ಕೆ ಹೋಗಬೇಡಿರಿ. ವಶನಾಗಿ ತಾನು ಎನಿಸದೆ ಅಂದ್ರೆ ಶರೀರದ ವ್ಯವಹಾರವನ್ನು ಯೋಚಿಸದೆ, ಗಣನೆಗೆ ತಂದುಕೊಳ್ಳದೆ, ಅದಕ್ಕೆ ಸಂಬಂಧಪಟ್ಟಿಲ್ಲ. ಅದ್ರ ಪ್ರಾರಬ್ಧ ಕರ್ಮ ಏನೈತಿ ಅದು ಆಗ್ತದೆ ಅಂತ ತಟಸ್ಥಾಗಿ ಉಳಿದಿದ್ದಾನೆ, ಇಷ್ಟೇ, ಮತ್ತೇನಿಲ್ಲ. ತಾನು ಎನಿಸದೆ ನಿಂದನು ಆರೂಢನು ಎನಿಪನು. ಹೀಗೆ ಸಹಜವಾಗಿ ಆತ್ಮಾಕಾರ ವೃತ್ತಿಯೇ ಅವನಿದೆ, ಅನಾತ್ಮಾಕಾರ ವೃತ್ತಿ ಇಲ್ಲವೇ ಇಲ್ಲ. ತಾನು ಎನಿಸದೆ ಅದನ್ನು ವಿಚಾರ ಮಾಡದೆ ಯಾರು ಇರುತ್ತಾರೆಯೋ ಅವರಿಗೆ ಆರೂಢರು ಅಂತ ಕರೆಯಬೇಕು ಅಂತ ಇದ್ರ ಅಭಿಪ್ರಾಯ. ತಲೆ ಮೇಲೆ ಬೆಂಕಿ ಇಟ್ಟಾಗಲೂ ಕೂಡ ಆರೂಢರು ಹೆಂಗಿದ್ರು ಓದಿದಿರಲ್ಲ, ಚರಿತ್ರೆ ಸಿದ್ಧಾರ್ಥ ಚರಿತ್ರೆ ಓದಿದಿರಲ್ಲ. ತಲೆ ಮೇಲೆ ಬೆಂಕಿ ಇಟ್ಟಾಗಲೂ ಕೂಡ ನನಗೆಲ್ಲ ಸಂಬಂಧ ಇಲ್ಲ ಅಂತ ಕೊಳ್ತಾರೆ ಅವರು. ಯಾವನೋ ಬಂದು ತಲೆ ಮೇಲೆ ಬೆಂಕಿ ಇಟ್ಟ, ಇನ್ನೊಬ್ಬ ಯಾವನೋ ಬಂದ ತೆಗೆದಾಕಿದ. ಅವ್ರು ತೆಗಿಲಿಕ್ಕೂ ಪ್ರಯತ್ನ ಮಾಡಲಿಲ್ಲ. ಇಟ್ಟು ಯಾಕಂತೂ ಕೇಳಲಿಲ್ಲ, ನೀವು ತೆಗೆದು ಯಾಕಂತೂ ಕೇಳಲಿಲ್ಲ, ಸಂಬಂಧವೇ ಇಲ್ಲ. ಅದರ ಪ್ರಾರಬ್ಧ ಏನಿದೆ ಅದನ್ನು ನೋಡಿ ತೀರಿಸ್ಬೇಕಾದ್ರೆ ಅನ್ನುವಂತಹ ಸ್ಥಿತಿಯವರಿಗೆ ಸಹಜವಾಗಿ ಇರುವುದರಿಂದ ಆರೂಢರು ಹೇಗೆ ಇರುತ್ತಾರೆ ಅಂದರೆ ಅವರ ಚರಿತ್ರೆ ಓದಿದ್ದೀರಿ, ಎಲ್ಲ ಆಗಿದೆ, ಸುಮ್ಮನೆ ನೆನಪಿಗೆ ಅದನ್ನು ತಂದು ಕೊಟ್ಟಿದ್ದೇನೆ. ಹೀಗೆ ಆರೂಢರಾದವರು ಒಂದು ವೇಳೆ ಕ್ರಿಯೆಯಲ್ಲಿ ತೊಡಗಿದಂತೆ ಕಂಡರೂ ಕೂಡ ಅವರು ಕರ್ಮಿಗಳು ಅಲ್ಲ. ಧ್ಯಾನದಲ್ಲಿ ಕುಳಿತಾಗ ಉಪಾಸಕರು ಅಲ್ಲ. ಇದನ್ನು ನೆನಪು ಮಾಡ್ಕೋಬೇಕು ನಾವು. ಆಯಿತು, ಮುಂದಿನ ನುಡಿ ನೋಡೋಣ. ಒಡಲನು ಬಿಡುವ ಎಡೆಯ ಏನಂತ ನೋಡ್ರಿ ನನ್ನ ಪುಸ್ತಕದಲ್ಲಿ, ಬಿಡುವ ಎಡೆಯರೊಳಗೆ ಅಂತದೆ. ಒಡಲನು ಬಿಡುವೆಡೆಯೊಳಗೆ ತದ್ಧರ್ಮದೊಳಗೂಡದೆ ಏನನ ನೆನೆಯದೆ ತಡಿಯದೆ ತಾನೇ ಎನಿಸಿದೊಡಾತನೇ ಮಡದಿ ತತ್ಕಾಲಿಕ ಚರಮನು. ನಾವು ಅಕ್ಷರ ಬೇರೆ ಮಾಡಿ ಓದಿದ್ದೇನ್ರಿ. ಒಡಲನು ಬಿಡುವ ಎಡೆಯರೊಳಗೆ ಇಟ್ಟಿದೆ, ಎಡೆಯೊಳಗೆ ಅಂತ ಅದನ್ನು ರೋ ಇದ್ದದಲ್ಲಿ ಯೋ ಮಾಡಿದೆ. ಒಡಲನು ಬಿಡುವ ಎಡೆಯೊಳಗೆ ಶರೀರ ಪ್ರಾರಬ್ಧ ಕರ್ಮ ಮುಗಿತಂದ್ರೆ ಹೋಗ್ತದೆ. ಅದು ತತ್ವಜ್ಞಾನಿಯ ಶರೀರವೇ ಆಗಿರಬಹುದು, ಅಜ್ಞಾನಿಯ ಶರೀರವೇ ಆಗಿರಬಹುದು. ಯಾವಾಗ ಹೋಗ್ತದ? ಪ್ರಾರಬ್ಧ ಕರ್ಮ ಮುಗಿತಂದ್ರೆ ಹೋಗ್ತದೆ. ತತ್ವಜ್ಞಾನ ಆದ ಕೂಡಲೇ ಅವನ ಶರೀರ ಹೋಗ್ತದಂತಿಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅದು ಬದುಕಿದೆ. ಅವರಿಗೆ ಜೀವನ್ಮುಕ್ತರು ಅಂತ ಕರಿತೇವೆ. ಜೀವನ್ಮುಕ್ತರು, ಜೀವಭಾವ ಹೋಗಿದೆ, ಜೀವಿಸಿಕೊಂಡು ಇದ್ದ. ಜೀವಭಾವ ಹೋಗಿದೆ ಅಂದರೆ ಏನರ್ಥ? ಶರೀರವೂ ನಾನಲ್ಲ, ಇನ್ನೊಂದಿಟ್ಟು ಮುಂದೆ ಹೋದ್ರೆ ನಾ ಹೆಣ್ಣು ಅಲ್ಲ, ಗಂಡು ಅಲ್ಲ, ಮತ್ತೇನು ನಾನು ಅಂದರೆ ಕೇವಲ ಸಾಕ್ಷಿ ಚೈತನ್ಯ ನಾನು ಅನ್ನುವಂಥ ದೃಢತರವಾದ ಬುದ್ಧಿ ಅವರಲ್ಲಿ ಇರ್ತದೆ. ಹೀಗಿರುವಾಗ ಅವರ ಶರೀರ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅದು ಎಲ್ಲಿ ಬೀಳ್ತದೋ ಏನು ಮಾಡ್ತದೋ ಗೊತ್ತಿಲ್ಲ. ಆದರೆ ಅವರಿಗಿಂತಲೂ ಭಿನ್ನರಾದವರಿಗೆ ಶಾಸ್ತ್ರ ಹೇಳ್ತದ, ಎಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಗೀತೆ 8ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ ಇದು. ನಾವು ಮರಣ ಸಮಯದಲ್ಲಿ ಏನನ್ನೂ ಸ್ಮರಿಸುತ್ತಾ ಮಲಗುವ ಸಮಯದಲ್ಲಿ ಅಲ್ಲ, ಶರೀರ ಹೋಗುವ ಸಮಯದಲ್ಲಿ ಏನನ್ನೂ ಸ್ಮರಿಸುತ್ತಾ ಶರೀರವನ್ನು ಬಿಡುತ್ತೇವೆಯೋ ಅದೇ ಆಗಿ ಬಿಡುತ್ತೇವೆ ಅಂತ ಮುಂದೆ, ಅದಾಗಿ ಬಿಡ್ತೇವೆ. ಆದರೆ ಮರಣವಾಗುವ ಸಮಯದಲ್ಲಿ ಕೇವಲ ಆತ್ಮನ ಧ್ಯಾನ ಮಾಡಿರಿ, ಪರಮಾತ್ಮನ ಚಿಂತನೆ ಮಾಡಿರಿ ಎಂದು ಸಾಧಕರಿಗೆ ಹೇಳಿದ್ದು. ಆದರೆ ತತ್ವಜ್ಞಾನಿಗೆ ಅದೇನೂ ಸಂಬಂಧ ಇಲ್ಲ.
ಯೋಗಿಗಳಾದವರು ಬ್ರಹ್ಮರಂಧ್ರದ ಮುಖಾಂತರ ಹೋಗಬೇಕು ಅಂತ ಅವರು ಪ್ರಾಣವಾಯುವನ್ನು ಕುಂಭಕ ಮಾಡಿ ಬ್ರಹ್ಮರಂಧ್ರದ ಮುಖಾಂತರ ಹೋಗ್ಬೇಕಂತ ಇಚ್ಛೆ ಮಾಡ್ತಾರೆ ಅವರು. ಯಾರು? ಯೋಗಿಗಳು. ಆರೂಢನಿಗೆ ಅದು ಸಂಬಂಧವೇ ಇಲ್ಲ. ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋದವನು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ ಅಂತ ಯೋಗಶಾಸ್ತ್ರದಲ್ಲಿ ಇರುವಂಥದ್ದು. ಅದು ಇವನಿಗಿದೆ ಏನು ಅಂತ ಕೇಳಿದ್ರೆ ಇಲ್ಲ. ಮತ್ತು ಅವನ ಶರೀರ ಹೇಳಿದ್ನಲ್ಲ, ಅದು ಪ್ರಾರಬ್ಧ ಕರ್ಮ, ಅದು ಎಲ್ಲಿ ಓದೋಗಿತ್ತೋ ಏನೋ ಅಂತ ರವದಿ ದೃಷ್ಟಾಂತ ಕೊಟ್ಟಲ್ಲ. ಹಾಗೆ ಒಬ್ಬ ತತ್ವಜ್ಞಾನಿಯ ಶರೀರ ಅವರ ಮಠದಾಗಿದ್ದಾಗ ಹೋಗ್ತದೋ ಅಥವಾ ಹೊರಗಡೆ ಹೋದಾಗ ಹೋಗ್ತದೋ, ಪ್ರವಚನ ಮಾಡುವಾಗ ಹೋಗ್ತದೋ. ಮುಂದೆ 2 ಥರ ಇದೆ ಪ್ರವಚನ ಮಾಡೋದು, ವೈಯಾಕರಣಿಗಳು, ಮೌನಿಗಳು ಅಂತ ಮುಂದೆ ಹೇಳ್ತಾರೆ. ಅದು ಯಾವ ಸಂದರ್ಭದಲ್ಲಿ ಹೋಗ್ತದೋ ಗೊತ್ತಿಲ್ಲ. ಯಾಕಂದ್ರೆ ಅವ ಆದ್ರೆ ಸುದ್ದಿನ ಬಿಟ್ಟ. ಪ್ರಾರಬ್ಧ ಕರ್ಮ ಪಕ್ಷ ಶರೀರದ ಸುದ್ದಿಯನ್ನ ಬಿಟ್ಟ. ನೀವು ಹಾಗಲ್ಲ, ಶರೀರದ ಸುದ್ದಿ ಬಿಟ್ಟಿಲ್ಲ. ನಾವು ಶರೀರದ ಸುದ್ದಿಯಾಗೆ ಇರ್ತೇವೆ. ನಿಮ್ಮ ಶರೀರ ಹೋಗುವಾಗ ಪ್ರಾರಬ್ಧ ಕರ್ಮಕ್ಕೆ ಅಧೀನ ಮಾಡಿಬಿಟ್ಟಿದ ನಾವು ತತ್ವ ಆರೂಢ. ಹೀಗಿರುವಾಗ ಅವನ ಶರೀರ ಬಿಡುವಾಗ ಗೀತೆಯಲ್ಲಿ ಹೇಳಿದಂತೆ ಅವನು ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಅನುಸಂಧಾನ ಮಾಡುತ್ತಿರಬೇಕು ಅನ್ನುವ ಅಭಿಪ್ರಾಯ ಇಲ್ಲಿ ಇಲ್ಲ. ಅದು ಸಹಜವಾಗಿ ಹೋಗಿದೆ. ಅವಾಗ ಅನುಸಂಧಾನ ಯಾಕೆ ಮಾಡಬೇಕು? ಅನುಸಂಧಾನ ಮಾಡೋ ಕೆಲಸ ಇಲ್ಲ. ಯಾರಿಗೆ ಅದು ದೃಢ ಆಗಿಲ್ಲ ಅವರು ಅನುಸಂಧಾನ ಮಾಡಬೇಕು. ಇದನ್ನು ಇಟ್ಕೊಂಡು ಬರೋದ್ರಿಲ್ಲೇ ಒಡಲನ್ನು ಬಿಡುವ ಎಡೆಯೊಳಗೆ. ಒಡಲು ಶರೀರವನ್ನು ಬಿಡೋದು ಇವನಿಗೆ ಸಂಬಂಧ ಇಲ್ಲ. ನಮ್ಮ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ತತ್ವಜ್ಞಾನಿಯ ಶರೀರವು ಹೋಗುವ ಸಮಯದಲ್ಲಿ ತದ್ಧರ್ಮದೋಳು ಅಂದ್ರೇನು? ನಾ ಹುಟ್ಟವ, ನಾ ಸಾಯವ. ಶರೀರದ ಧರ್ಮ, ಸ್ಥೂಲ ಶರೀರದ ಧರ್ಮ ಇವೆರಡ. ನಾನು ಹುಟ್ಟವ, ನಾನು ಸಾಯವ. ಇದು ಅವನಿಗೆ ಸಂಬಂಧ ಇಲ್ಲ. ನಾನು ಇನ್ನು ಉಳಿದೆಲ್ಲ ಸೇರಿಸ್ತೀವಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಯಾವುದೂ ಅಲ್ಲಿರಕೂಡುದು. ಅಲ್ಲಿರೋದು ಇಲ್ಲ. ಅವನಿಗೆ ಸಹಜ ಆಗಿದೆ ಅದು. ಅದಕ್ಕಾಗಿ ತದ್ಧರ್ಮದ ಎಡೆಯೊಳು ತದ್ಧರ್ಮದೊಳು ಒಡಗೂಡದೆ ಶರೀರದ ಧರ್ಮ ಅಂದ್ರೇನು? ಇವೆಲ್ಲ ಇದರ ಯಾವುದೂ ಅವನಿಗೆ ಸಂಬಂಧ ಇಲ್ಲ. ಹುಟ್ಟು ಸಂಬಂಧ ಇಲ್ಲ, ಸಾವು ಸಂಬಂಧ ಇಲ್ಲ. ಏನನ್ನ ನೆನೆಯದೆ, ಏನನ್ನು ನೆನೆಯದೆ. ಏನನ ಅಂದ್ರೆ ಏನನ್ನು ನೆನೆಯದೆ, ತಡೆಯದೆ ಅನ್ನೋದಕ್ಕೆ ಯಾಕೆ ಹೇಳಿದ್ನಂದ್ರೆ, ಕುಂಭಕ ಮಾಡಿ ಬ್ರಹ್ಮರಂಧ್ರದಿಂದಲೇ ಭೇದಿಸಿಕೊಂಡು ಹೋಗಬೇಕೆನ್ನುವುದು ಯೋಗಿಗಳ ಕರ್ತವ್ಯ. ಇದು ಅವನಿಗೆ ಸಂಬಂಧ ಇಲ್ಲ. ಇದು ವಿಚಾರ ಮಾಡಿದರೆ ಇವನಿಗೆ ಹೋಗವೂ ಅಲ್ಲ, ಬರವೂ ಅಲ್ಲ. ವಿಚಾರ ಮಾಡಿ ಹೋಗುದು ಯಾವುದೋ ಶರೀರ. ಇವನ್ ಶರೀರ ಬರುವುದಿಲ್ಲ. ಬರೀತಾರೆ, ಇಲ್ಲ ನುಡಿಯಾಗ ಬರೀತಾರೆ. ಶರೀರ ಯಾಕೆ ಬರುವುದಿಲ್ಲ ಅನ್ನೋದನ್ನು ಬರೀತಾರೆ. ಆತ್ಮವೇ ನಾನು ಅಂದಾಗ ಎಲ್ಲಿ ಹೋಗ್ತಿ, ಎಲ್ಲಿ ಬರ್ತಿ? ಆತ್ಮವೇ ತಾನು ಅಂತ ದೃಢ ಆದಾಗ ಹೋಗೋದು ಇಲ್ಲ, ಬರೋದು ಇಲ್ಲ. ಶರೀರ ನಾನು ಅಂದಾಗ ಸೂಕ್ಷ್ಮ ಶರೀರ ಹೋಗ್ತದೆ, ಅದರ ಕೂಡ ಜೀವಚೇತನ ವಾದಂಗ ಆಗೈತಿ. ಹೋಗಿಲ್ಲ ಜೀವಚೇತನ, ಅದಿದೆ. ಎಲ್ಲಿ ಸೂಕ್ಷ್ಮ ಶರೀರ ಎಲ್ಲೆಲ್ಲಿ ಹೋಗ್ತದೆ ಅಲ್ಲಿ ಚೈತನ್ಯ ತುಂಬಿಕೊಳ್ತದೆ. ಮುಂದೆ ತುಂಬಿಕೊಂಡ, ಅದು ಸಾಮಾನ್ಯರ ವಿಷಯ ಹೇಳ್ತೇನೆ, ತುಂಬಿಕೊಂಡ ಮುಂದೆ ಅವನಿಗಿದು ಜನ್ಮ ಅಂತ ಸಿದ್ಧಾಗಿರ್ತದೆ. ಪರಮಾತ್ಮ ಬರ್ತಾ ಇಟ್ಟಿರ್ತಾನೆ. ಇವ ಒಳ್ಳೆ ಹೋದ್ರು ಅಲ್ಲೇ ಹೋಗ್ಬೇಕ. ಒಳ್ಳೆ ಒಣಕ್ಕೆ ಅಧಿಕಾರಿಯಲ್ಲೇ ಹೋಗ. ಒಳ್ಳೆ ಒಣಕ್ಕೆ ಅಧಿಕಾರಿ ಇಲ್ಲ, ಅಲ್ಲೇ ಹೋಗಬೇಕು. ಆ ತತ್ವಜ್ಞಾನಿಯ ಶರೀರ ಅಪರಾಧದ ಕರ್ಮಕ್ಕೆ ಅಧೀನ. ಇವರಿಗೂ ಅದಕ್ಕೂ ಸಂಬಂಧ ಇಲ್ಲ. ಇವ ನಾನು ಅಖಂಡ ಚೈತನ್ಯವೇ ಎಂದು ದೃಢವಾಗಿರುವಾಗ, ಅದು ಸಹಜವಾಗಿರುವಾಗ ನಾವು ಹೋಗೋದಿಲ್ಲೇ ಬರುವುದಿಲ್ಲೇ, ಹೋಗುವುದು ಇಲ್ಲ, ಬರುವುದೂ ಇಲ್ಲ. ಅದಕ್ಕಾಗಿ ಶರೀರವು ವಿಯೋಗವಾಗುವ ಸಮಯದಲ್ಲಿ ತತ್ವಜ್ಞಾನಿ ಹಾಗಿರ್ಬೇಕು, ಹೀಗಿರ್ಬೇಕಂತ ಹೇಳೋದು ಯೋಗ್ಯ ಅಲ್ಲ. ಒಬ್ರು ಯಾರೋ ಶರೀರ ಬಿಟ್ಟಿದ್ರು. ಅವ್ರ ಜಾತಿಯಿಂದ ಬ್ರಾಹ್ಮಣರು ಸನ್ಯಾಸಿಗಳಾಗಿದ್ರು. ಶಿವ ಸಂಸ್ಕಾರಕ್ಕೆ ಹೋಗಿದ್ದೆ ನಾನು, 4 ಮಂದಿ ಕೂಡಿ ಹೋಗಿದ್ದೀವಿ. ಅವನು ಬ್ರಹ್ಮರಂಧ್ರದಿಂದ ಹೋಗಿದ್ದೆಲ್ಲ ತೋರಿಸ್ಬೇಕಾಗಿತ್ತು. ತೆಂಗಿನಕಾಯಿ ತೊಗೊಂಡು ಇಲ್ಲಿ ಬಡದು ಹೊಡೆಯಾಕತ್ತು. ಭ್ರಾಂತಿ. ಬ್ರಾಹ್ಮಣ ಬ್ರಹ್ಮರಂಧ್ರವನ್ನು ಭೇದಿಸಿಕೊಂಡು ಹೋಗಿದ್ದಾನೆ ಅಂತ ಜನರಿಗೆ ತೋರಿಸ್ಬೇಕಂತ ಎಷ್ಟು ಬಡದ್ರು, ತೆಂಗಿನಕಾಯಿ ಹೊಡೆದು ಕಲಿ ಬಡಿಲಿಲ್ಲ. ಎಂತೆಲ್ಲ ಭ್ರಾಂತಿ, ಏನಕ್ಕದೆ? ನಾನು ನೋಡಿದ್ದು ಹೇಳಾಕತ್ತೇನೆ, ಮಾಡ್ತಿದ್ದೆ ನೋಡಿದ್ದು ಹೇಳಾಕತ್ತೇನೆ. ನಾನು 2 ಪಟ್ಟು ಬಡದ್ದೆ. ಮತ್ತೆ ಎಷ್ಟೊತ್ತು ಬಡಿದ್ರು ಏನು ಮಾಡಿದ್ರು ಹೊಡಿಲಿಲ್ಲ. ಕಲಿ ಇಲ್ಲಿ ಹೊಡಿಲಿಲ್ಲ. ಏನು ಮಾಡಿದ್ರು?
ಆದರೆ ಯೋಗಿ ಆದವನು ಸಂಕಲ್ಪ ಮಾಡಿರ್ತಾನೆ ಇಷ್ಟು ದಿವಸ ಇರಬೇಕು ಅಂತ ನಿಶ್ಚಯ ಮಾಡಿರ್ತಾನೆ. ಅಷ್ಟು ಸಮಯಕ್ಕೆ ಅದು ಹೋಗ್ತದೆ, ಒಡೆದುಕೊಂಡು ಹೋಗ್ತದೆ. ಆದರೆ ಇವನು ಹಾಗಿಲ್ಲ, ತತ್ವಜ್ಞಾನಿಗೆ ಹಾಗಿಲ್ಲ ಅನ್ನುವುದು ಈ ನುಡಿಯ ಅಭಿಪ್ರಾಯ. ಒಡಲನ್ನು ಬಿಡುವ ಎಡೆಯೊಳಗೆ ತದ್ಧರ್ಮದಳು ಒಡಗೂಡದೆ ಅಂದರೆ ಏನನ್ನು ನೆನೆಯದೆ ಹಿಡಿಯದೆ ಕುಂಭಕಾರ್ಯಗಳನ್ನು ಮಾಡದೆ ತಾನೇ ತಾನು ಎನಿಸಿದೊಡೆ ಬ್ರಹ್ಮವೇ ನಾನು ಇದ್ದೇನೆ ಎಂದು ಆತನಿಗೆ ಸಹಜವಾಗಿರುವುದರಿಂದ ಆತನೇ ಮಡದಿ ತಾತ್ಕಾಲಿಕ ಚರಮನು ಅಂದರೆ ನಸ ಪುನರಾವರ್ತತೆ, ಮತ್ತೆ ಶರೀರವನ್ನು ಆತನು ಧರಿಸುವುದಿಲ್ಲ. ಇದೇ ಕೊನೆಯ ಶರೀರ ಅವನಿಗೆ. ಮತ್ತೆ ಶರೀರವನ್ನು ಧರಿಸೋದಿಲ್ಲ ಅಂದ್ರೆ ಮತ್ತೆ ಹುಟ್ಟಿ ಬರೋದಿಲ್ಲ ಅಂತ ಅದರ ಅಭಿಪ್ರಾಯ, ಮತ್ತೇನಲ್ಲ. ಚರಮನು ಅಂತ ಈ ರೀತಿಯಾಗಿ ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢರ ವಿಷಯಗಳನ್ನು ಹೇಳ್ಕೊಂಡು ಬಂದರು. ಈಗ ಗುಣಮೂರರಿಂದೇ ಬೋಧಾದ್ವಯದೊಳು ಯೋಗಿಗೆ ಎನಿಸಲ್ ಆರೆಣಿಪ ಅವಸ್ಥೆಗಳು ಕಪ್ಪು. ಜ್ಞಾನಯೋಗಿಗೆ ಗುಣಮೂರರಿಂದೇ. ಜ್ಞಾನಯೋಗಿ ಆದವನು ಕೂಡ ಪ್ರಾರಬ್ಧ ಕರ್ಮಕ್ಕೆ ಅಧೀನಾಗಿರ್ತಾನೆ. ಅವನು ಪ್ರಾರಬ್ಧ ಕರ್ಮಕ್ಕೆ ಅಧೀನನಾಗಿ 6 ಅವಸ್ಥೆಗಳನ್ನು ಹೊಂದುತ್ತಾನೆ ಅಂತ ಇದು ಸೂತ್ರದ ಅರ್ಥ. ಗುಣ 3ರಿಂದ ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಿಂದ ಬೋಧಾದ್ವಯದಳು 2 ತೆರನಾದ ಬೋಧೆ, ಒಂದು ಸರ್ವಾತ್ಮಕ ಬೋಧೆ, ಇನ್ನೊಂದು ನಿಜಾತ್ಮಕ ಬೋಧೆ. ಆಮೇಲೆ ನೇತ್ಯಾತ್ಮಕ ಉಪದೇಶ, ಸರ್ವಾತ್ಮಕ ಉಪದೇಶ. ನೇಹ ನಾನಾಸ್ತಿ ಕಿಂಚನ, ಇದು ನೇತ್ಯಾತ್ಮಕ ಉಪದೇಶ. ಇಹ ಕಿಂಚನ ನಾನಾ ನ ಅಸ್ತಿ. ಇಹ ಅನ್ನೋದು ಎಲ್ಲಿ ಅಂತ ಕೇಳಿದ್ರೆ ಸಗುಣ ಬ್ರಹ್ಮದಲ್ಲಿ. ಕಿಂಚನ ನಾನಾ ನ ಅಸ್ತಿ, ಭೇದ ಅನ್ನೋದು ಇಲ್ಲವೇ ಇಲ್ಲ. ಇನ್ನೊಂದು ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಇದು ಸರ್ವಾತ್ಮಕ, ಎಲ್ಲವೂ ಬ್ರಹ್ಮ. 2 ರೀತಿಯ ಬೋಧೆ ಇದೆ ಶಾಸ್ತ್ರದಲ್ಲಿ. ನೇತ್ಯಾತ್ಮಕ ಬೋಧೆ ಇದೆ, ಸರ್ವಾತ್ಮಕ ಬೋಧೆಯೂ ಇದೆ. ಬೋಧೆ ಅಂದರೆ ಜ್ಞಾನೋಪದೇಶ. ನೇತ್ಯಾತ್ಮಕ ಜ್ಞಾನೋಪದೇಶ, ಸರ್ವಾತ್ಮಕ ಜ್ಞಾನೋಪದೇಶ ಇಟ್ಟುಕೊಂಡು ಬೋಧಾದ್ವಯದೊಳು, ಬೋಧ ಅಂದ್ರೆ ಜ್ಞಾನ ಮಾರ್ಗ, ಅದ್ವಯದೊಳು ಯೋಗಿಗೆ ತತ್ವಜ್ಞಾನಿಯಾದ ಯೋಗಿಗೆ ಎನಿಸಲ್, ವಿಚಾರ ಮಾಡಲು ಏನಿದವು ಎನಿಸಲ್ 6 ಎಣಿಪ ಅವಸ್ಥೆಗಳು. 6 ಅವಸ್ಥೆಗಳಂತ ಬರ್ತಾರೆ. ನೇತ್ಯಾತ್ಮಕ 3, ಸರ್ವಾತ್ಮಕ 3 ಆಗ್ತಾವೆ. 6 ಎಣಿಪ ಅವಸ್ಥೆಗಳು. ನೋಡೋಣ, ಮುಂದೆ ವಿಚಾರ ಮಾಡ್ತಾರೆ. 6 ಎಣಿಪ ಅವಸ್ಥೆಗಳು ಅಪ್ಪು. ಅವರಿಗೆ 6 ವಿಧವಾದ ಅವಸ್ಥೆಗಳು ಪ್ರಾಪ್ತವಾಗುತ್ತವೆ. ಏನಂತ ನೋಡ್ಕೊಂಡು ನುಡಿಯಲ್ಲಿ ವನಜಾಸ್ಯೆ ಬಾಲಕ ಉನ್ಮತ್ತ ಪಿಶಾಚನೆಂದೆನಿಸುವ 3 ಅವಸ್ಥೆಗಳು ಇವು ಜನಿಪವು ಆ ಯೋಗೀಶನಗಳು ನೈತ್ಯಾತ್ಮಕದಿಂದಲೇ ಅನುಗತಿವಿಡಿದು ಗುಣಗಳು. ಇವುಗಳಿಗೂ ಕೂಡ ಪ್ರಾರಬ್ಧ ಕರ್ಮವನ್ನು ತಂದಿಸ್ತದೆ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಇವು ಬರ್ತಾವಂತ ಹೇಳಬೇಕು. ಆ ಪ್ರಾರಬ್ಧ ಕರ್ಮ ಏನೇನು ಮಾಡಿಸ್ತದ ಒಂದೇ ಥರ ಇರುವುದಿಲ್ಲ ಅಂತ. ವನಜಾಸ್ಯೆ ಗೊತ್ತಿದೆಯಲ್ಲ, ಕಮಲದಂತಹ ಮುಖವುಳ್ಳವರಲ್ಲಿ. ವನ ಅಂದ್ರೆ ಏನು, ಅಜಯ ಅಂದ್ರೆ ಏನು, ಹಾಸ್ಯ ಅಂದ್ರೆ ಏನು ಹೇಳಿಯಾಗೈತಿ. ವನ ಅಂದ್ರೆ ನೀರು, ಅಲ್ಲಿ ಹುಟ್ಟಿದ್ದು. ವನಜ ಅಂದ್ರೆ ಕಮಲ, ಹಾಸ್ಯ ಮುಖ. ನಿಜವಾದ ಶಾಸ್ತ್ರದಲ್ಲಿ ಸಂಸ್ಕೃತ ಶಬ್ದ ಭಾಳ ಅದಾವ, ಭಾಳ ಸಂಸ್ಕೃತ ಶಬ್ದ ಇದಾವೆ. ವನಜಾಸ್ಯೆ ಇದು ಕನ್ನಡದಲ್ಲಿ ಅರ್ಥ ಆಗತ್ತೇನೆ? ಆಗೋದಿಲ್ಲ. ಆ ವನ ಅನ್ನೋ ಶಬ್ದದ ಅರ್ಥ ಗೊತ್ತಬೇಕು, ಅಲ್ಲಿ ಹುಟ್ಟುವುದು ಅದು ಯಾವುದನ್ನೋದು ಗೊತ್ತಿರಬೇಕು. ಹಾಸ್ಯ ಅಂದರೆ ಮುಖ, ವನಜಾಸ್ಯೆ. ಬಾಲಕನಂತೆ, ಉನ್ಮತ್ತ ಹುಚ್ಚನಂತೆ, ಪಿಶಾಚದಂತೆ,
ವರ್ತನೆ ಇರ್ತಾವಂತ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ತತ್ವಜ್ಞಾನಿಗಳಲ್ಲಿ ಒಂದೇ ಥರ ಇರುವುದಿಲ್ಲ. ತತ್ವಜ್ಞಾನಿಗಳು ಒಬ್ಬ ಬಾಲಕನಂತೆ ಇರ್ತಾನೆ, ಒಬ್ಬ ಪುತ್ರನಂತೆ ಇರ್ತಾನೆ, ಇನ್ನೊಬ್ಬ ಪಿಶಾಚಿಯಂತೆ ಇರ್ತಾನೆ. ನೋಡೋವರಿಗೆದು ಅವಂತೂ ಇರುವಂಗಿರ್ತಾನೆ. ನೋಡುವವರಿಗೆ ಬಾಲಕನಂತೆ ಒಬ್ಬ ಕಾಣ್ಬಹುದು, ಅಥವಾ ಒಬ್ಬರಿಗೆ 3 ಅವಸ್ಥೆಗಳು ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಬಾಲಕ, ಉನ್ಮತ್ತ, ಪಿಶಾಚನು ಎಂದೆನಿಸುವ 3 ಅವಸ್ಥೆಗಳು ಇವು. 3 ಅವಸ್ಥೆಗಳು ಅವನಿಗೆ ಇದಾವೆ. ಇವು ಜನಿಪವು ಉಂಟಾಗುತ್ತವೆ. ಯಾರಲ್ಲಿ? ಯೋಗೀಶನೋಳು ಅಂತ ಬರ್ತಾರೆ. ಯೋಗೀಶನೋಳು ಯೋಗಿಗಳಲ್ಲಿ ಯೋಗಿಗಳಿಗೆ ಒಡೆಯ ಯೋಗೀಶನೋಳು ಅಂದ್ರೆ ತತ್ವಜ್ಞಾನಿಗಳು ಅಂತ ಅರ್ಥ. ನೇತ್ಯಾತ್ಮಕದಿಂದ ಅವು ಅನುಗತಿ ಬಿಡಿದು ಗುಣಗಳು ಅದಿಲ್ಲ. ಗುಣಗಳು ಅನುಗತಿ ಬಿಡಿದು ಅಂದ್ರೆ ಸತ್ವಗುಣ, ರಜೋಗುಣ, ತಮೋ ಗುಣಗಳು ಅವನಲ್ಲಿ ಸಹಜವಾಗಿ ಪ್ರಾರಬ್ಧ ಕರ್ಮದಿಂದ ತೋರ್ತಾವಲ್ಲಿ. ಅವನಲ್ಲಿ ಅಂದ್ರೆ ಶರೀರದಲ್ಲಿ ತೋರ್ತಾವಂತ ಅರ್ಥ. ಅವನಿಗೇನು ಸಂಬಂಧ ಇಲ್ಲ, ಸೋತ್ರು ಇಲ್ಲ. ಅನುಗತಿ ಬಿಡಿದು ಕ್ರಮವಾಗಿ ಬಾಲಕನಂತೆ, ಉನ್ಮತ್ತನಂತೆ, ಹುತ್ತನಂತೆ ಅವನ ಶರೀರದ ವ್ಯವಹಾರವೂ ಇರುತ್ತದೆ. ಆರಂತ ಮಾಡ್ತಾರಲ್ಲ ಅವರು. ಆರಂತ ಮಾಡುವಾಗ ನೈತ್ಯಾತ್ಮಕ ಮತ್ತು ಸರ್ವಾತ್ಮಕ ಅಂತ ತಗೊಂಡು 6 ಮಾಡ್ತಾರೆ ಇಷ್ಟೇ. ನೈತ್ಯಾತ್ಮಕ, ಸರ್ವಾತ್ಮಕ ಅಂತ ತಗೊಂಡು ನೋಡೋಣ ಮುಂದೆ ನುಡಿಯಲ್ಲಿ ಅವೆಲ್ಲ ಬರ್ತಾವೆ. ಅವಿಕಲ್ಪವೆನಿಸಿದ ಅರಿವಿನಿಂದೆ ವಿಧಿ ನಿಷೇಧವನ್ನು ಉಳಿದಿರುವ ವರ್ತನದಿಂದೆ ಭುವನವು ಎಲಸದ ರೂಪಿಂದೆ ಬಾಲಾದ್ಯ ರೊಕ್ಕುವರು ಅನುಗತಿ ಬಿಡಿದು ಅಂಗನೆ ಎಲೆ ಸ್ತ್ರೀ ಎಲೆ. ಅವಿಕಲ್ಪವೆನಿಸಿದ ಅರುವಿನಿಂದೆ ಇಲ್ಲಿ ಚೈತನ್ಯ. ಅಹಂ ಬ್ರಹ್ಮ ಅಸ್ಮಿ ಅದು ಅಭ್ಯಾಸದ ಸಮಯದಲ್ಲಿ. ಈಗ ಅಹಂ ಬ್ರಹ್ಮ ಅಸ್ಮಿ ಅನ್ನುವುದು ಕೂಡ ಇಲ್ಲ, ಅದು ಸಹಜವಾಗಿ ಹೋಗಿದೆ. ಅರಿವಿನಿಂದೆ ತನ್ನ ಸ್ವರೂಪದ ಸ್ವಸ್ಥಿತಿ ಎಂದೇ, ತನ್ನ ಸ್ವರೂಪದಲ್ಲಿ ಇರುವುದರಿಂದೆ ಅಲ್ಲಿ ವಿಕಲ್ಪ ಅಂದ್ರೆ ಅಸಂಭಾವನೆ, ವಿಪರೀತ ಭಾವನೆ ಮೊದಲಾದವುಗಳು ಯಾವುದೂ ಇಲ್ಲ. ದ್ವೈತನೂ ಅನ್ನಕ್ಕೆ ಬರುವುದಿಲ್ಲ, ಅದ್ವೈತನೂ ಅನ್ನಕ್ಕೆ ಬರುವುದಿಲ್ಲ. ದ್ವೈತ ಅಂತೀಯ ಅದ್ವೈತ ಎದುರಿಗೆ ಇಟ್ಕೋಬೇಕು, ಅದ್ವೈತ ಅಂತೀಯ ದ್ವೈತ ಎದುರಿಗೆ ಇಟ್ಕೋಬೇಕು. ಅಲ್ಲಿ ದ್ವೈತ ಅದ್ವೈತ ಅನ್ನುವುದೂ ಕೂಡ ಇಲ್ಲ. ಯಾವ ವಿಕಲ್ಪ ಮಾಡಲಿಕ್ಕೆ ನಿಮಗೆ ಅವಕಾಶವೇ ಇಲ್ಲ. ಅವಿಕಲ್ಪವೋ ನಿರ್ವಿಕಲ್ಪವೋ ಅನ್ನುವುದಕ್ಕೂ ಕೂಡ ಅವಕಾಶ ಇಲ್ಲ. ಅದನ್ನು ಬರೀತಾರೆ. ಅವಿಕಲ್ಪವೆನಿಸಿದ ಕೇವಲ ನಿರ್ಗುಣ, ನಿರಾಕಾರ, ನಿರ್ವಿಷಯ, ನಿರವಯವ ಎಂದು ಪರ್ಯಾಯ ಶಬ್ದಗಳು. ಹೀಗೆ ಹೇಳಿಸಿಕೊಳ್ಳುವ ಅರಿವಿನಿಂದೆ, ಜ್ಞಾನದಿಂದೆ, ಅರಿವು ಅಂದ್ರೆ ಜ್ಞಾನದಿಂದೆ ವಿಧಿ ನಿಷೇಧವನ್ನು ಉಳಿದಿರ್ಪ. ವಿಧಿಯೂ ಇಲ್ಲ, ನಿಷೇಧನೂ ಇಲ್ಲ. ಇದನ್ನು ಮಾಡಬೇಕನ್ನೋ ವಿಧಿ ಇಲ್ಲ, ಇದನ್ನು ಮಾಡಬಾರ್ದು ಅನ್ನೋದು ನಿಷೇಧ ಇಲ್ಲ. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಆ ಶರೀರ ಏನೇನು ಅನುಭವಿಸಲು ಗೊತ್ತಿಲ್ಲ. ವಿಧಿ ನಿಷೇಧವನ್ನು ಉಳಿದಿರ್ಪ. ವರ್ತನದಿಂದೆ, ಇರುವಿಕೆಯಿಂದೆ. ವರ್ತನದಿಂದೆ ಅಂದ್ರೆ ಅವರ ಶರೀರ ಆಗಿರ್ತದ. ಇರುವಿಕೆಯಿಂದೆ ಭುವನವು ಎಲಸದ ರೂಪಿಂದೆ. ಭುವನ ಅಂದ್ರೆ ಜಗತ್ತು ಇವನೇನು ಪ್ರೀತಿ ಮಾಡ್ತದಂತೇನಿಲ್ಲ, ಅವನಿಗೆ ಸಂಬಂಧ ಇಲ್ಲ. ಭುವನವು ಎಲಸದ ರೂಪಿಂದೆ. ತತ್ವಜ್ಞಾನಿ ಆಚಾರವನ್ನು ನೋಡಿ ಜನರು ಪ್ರೀತಿ ಮಾಡ್ತಾರಂತಿಲ್ಲ. ದ್ವೇಷ ಮಾಡಲಿ, ಪ್ರೀತಿ ಮಾಡಲಿ, ಇವನಿಗೆ ಸಂಬಂಧವೂ ಇಲ್ಲ. ಭುವನದವರು ಹಾಗಿರ್ಬೇಕು, ಹೀಗಿರ್ಬೇಕಂತ ಅಂದಗಿಂದಾರು ಅನ್ನೋ ಭಾವ ಇವನಲ್ಲಿ ಇಲ್ಲವೇ ಇಲ್ಲ. ಭುವನವು ಎಲಸದ ರೂಪಿಂದೆ. ಈಗ ಒಬ್ಬ ಹುಸುನಂಗೆ ಅಡ್ಡಾಡಕತ್ತಾನ, ಉದಾಹರಣೆ ಸುಮ್ಮನೆ. ಅವನು ಯಾರು ಪ್ರೀತಿ ಮಾಡ್ತೀರಿ? ಯಾರು ಪ್ರೀತಿ ಮಾಡೋದಿಲ್ಲ. ಇನ್ನೊಬ್ಬ ಪಿಶಾಚಿ ಅಂತ ವ್ಯವಹಾರ ಮಾಡಕತ್ತಾನ, ದೇವಿನಂಗೆ ವ್ಯವಹಾರ ಮಾಡಕತ್ತಾನ, ಅವನು ಪ್ರೀತಿ ಮಾಡ್ತೀರೇನೋ ಇಲ್ಲ. ಇನ್ನೊಬ್ಬ ಮಗುವಿನಂತೆ ಅಂದ್ರೆ ಅಗದಿ ಮೂಢ, ಅವನ ಕೂಡ ವ್ಯವಹಾರ ಮಾಡ್ತೀರೇನೋ. ಏನು ಹುಚ್ಚಕ್ಕೆ ಅದ್ರ ಕೂಡ ಏನು ಮಾಡುವುದು? ಏನು ಹೇಳಿದ್ರು ತಿಳಿದಿಲ್ಲೋ ಹೊಳಿದಿಲ್ಲ, ಅದ್ರ ಕೂಡ ಏನು ಮಾಡೋದು ಅಂತ ನೀವು ತಟಸ್ಥ ಆಗ್ತೇವೆ. ಹೇಳಿದ್ದೇನೆ ಹಿಂದೊಮ್ಮೆ ಅವರು ಸ್ವಾಮಿಗಳು ಭೇಟಿ ಆಗಿದ್ರಂತ, ತತ್ವಜ್ಞಾನಿ. ಇಷ್ಟೇ ಹತ್ರ ಕಸ ಹಾಕೊಂಡು ಕುಂತಿದ್ದ ಅಂತ ಹೇಳಿದೆ ನೋಡ್ಕೊಂಡು ಹುಟ್ಟಿಸಿದ್ದಪ್ಪನ ಸುದ್ದಿ ಹೇಳಿದೆ ನೋಡ್ರಿ, ನೆನಪು ಮಾಡ್ರಿ. ಹಿಂಗೆ ಹಾಕೊಂಡಿರ್ತೀವಿ ಅಂತ ಕೇಳಿದೀವ.
ಜನರು ನನ್ನ ಸಮಯಕ್ಕೆ ಬರಬಾರ್ದು ಅಂತ ಅನ್ಕೊಂತಿದ್ದೆ ನಾನು. ಜನರು ನಾನು ಸಮಯಕ್ಕೆ ಬರಬಾರ್ದು ಅಂತ ಹಿಂಗೆಲ್ಲ ಮಾಡ್ಕೊಂಡು ಕುಂತಿದ್ರೆ ಕಸದ ರಾಶಿ ಹಾಕಿ ಕುಂತಿದ್ದಾನ್ರಿ ಮರೆ ಏನು ಮಾಡ್ತೀನಿ ಅದೆಲ್ಲ ತೆಗೆದು ಹಾಕ್ತೇವೆ ಅಂದೀವಿ. ನಿಮ್ಗೆ ತಿಳಿದಿಲ್ಲ ಅದು ತೆಗೆದು ಹಾಕಬೇಡ್ರಿ. ಯಾಕೆ ತಿಳಿದಿಲ್ಲ? ಜನ ನನ್ನ ಹತ್ರ ಬರಬಾರ್ದು ಅಂತ ಕುಂತಿದ್ದೀನಿ. ಅವಾಗ ತತ್ವಜ್ಞಾನಿ ಅವ ಹುಚ್ಚಿದ್ದಪ್ಪ ಅಂತ ಕರಿತಿದ್ರು. ಏನು ಮಾಡೋದು? ಅವಾಗ ಹುಚ್ಚಿದ್ದಪ್ಪ ಅಂತ ಕರಿತಿದ್ರು. ಇದು ನೋಡಿದ ಘಟನೆಯನ್ನು ಹಿಂದೆ ಹೇಳಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಕೇಳಿದೆ. ಬಹಳಷ್ಟು ಒಡನಾಟ ಅವರು ಕೂಡ, ಶಾಸ್ತ್ರ ಚಿಂತನೆ ಅವರು ಕೂಡ. ಶಾಸ್ತ್ರ ಚಿಂತನೆ ಮಾಡುವಾಗ ಹುಚ್ಚನು ಕೂಡ ಶಾಸ್ತ್ರ ಚಿಂತನೆ ಅಂಥದ್ದು ಅಂತ ಅಂದ್ಕೊಂಡಿರಿ. ಬಾಲಕನಂತೆ ಅಂತ ಬಂದಿದೆ ನೋಡಿ ಇಲ್ಲಿ. ಅವ್ರು ತತ್ವಜ್ಞಾನಿ ಹೇಗಿರ್ತಾನಂತ ಕೇಳಿದ್ದೀವಿ, ಬ್ರಹ್ಮಜ್ಞಾನಿ ಹೇಗಿರ್ತಾನಂತ ಕೇಳಿದ್ವಿ. ತೊಟ್ಟಿಲಲ್ಲಿ ಮಲಗಿದ ಮಗುವಿನಂತೆ ಇರುತ್ತಾನೆ ಅಂತ ಹೇಳಿಬಿಟ್ಟ ಹುಚ್ಚ. ಹೇಳಕ್ಕಾಗತ್ತೆ ಆ ಹುಚ್ಚನಿಗೆ? ತೊಟ್ಟಿಲಲ್ಲಿ ಮಲಗಿದ ಮಗುವು ನಂದು ಇಲ್ಲ ನಿಂದು ಇಲ್ಲ, ಹೋಗು ಬಾ ಕೊಡು ತೆಗೆದುಕು ರಾಗ ದ್ವೇಷ ಒಂದ ರೈತನದ್ರಾಗ ಒಂದೂ ಇಲ್ಲ. ಹೀಗೆ ಇರುವವನೇ ತತ್ವಜ್ಞಾನಿ ಅಂತ ಅದರ ಅರ್ಥ, ಮತ್ತೇನಲ್ಲ. ಅಂತಹ ಒಬ್ಬ ಮನುಷ್ಯ ಇಷ್ಟೆತ್ತರ ಕಸ ಹಾಕೊಂಡು ಅದ್ರ ಮೇಲೆ ಕೊಡ್ತಿದ್ದಾನೆ. ಅದು ಯಾವ ಕಡೆ ನೋಡಕತ್ತಾನೆ? ಗಾಡಿ ಕಡೆ ನೋಡಕತ್ತಾನೆ. ಈ ಕಡೆ ನೋಡೋದೇ ಇಲ್ಲ. ಗಾಡಿ ಕಡೆ ಮುಖ ಮಾಡ್ಕೊಂಡು ಕೂತಿದ್ದಾನೆ. ಕುಡ್ರದ ಹಂಗ ದಿನ ಅಂತ ಹೇಳಿದ್ರೆ ಅಲ್ಲಿ ನೋಡೋರು ದಿನ ಹಂಗ ಕೊಂಡಿರ್ತಾನ. ನಾವು ಕಟ್ಟಾಗ್ಬಿಟ್ಟು ತಿರುಗಿಸಿ ಮೊದಲ ಅವ್ನಿಗೆ ಎತ್ತಾರ ಮಾಡಿದ್ವಿ. ಆಮೇಲೆ ವಿಚಾರಗಳು ನಡೆದು ಅಂತ ಇಟ್ಕೊಳ್ರಿ. ಇಲ್ಲಿ ಬಾಲಕ ಅನ್ನೋದಕ್ಕೆ ನೆನಪಾಯ್ತು, ಉನ್ಮತ್ತ ಅನ್ನೋದಕ್ಕೆ ಅವ್ನು ನೆನಪಾದ ಹುಟ್ಟಿಸಿದ್ದಪ್ಪ. ಬಾಲಕನಂತೆ ಉನ್ಮತ್ತನಂತೆ, ಇಲ್ಲಿ ಬಾಲಕನಂತೆ ಅಂದ್ರೆ ಮುಗ್ಧನಂತೆ ಅಂತ ಅಭಿಪ್ರಾಯ, ಮತ್ತೇನಲ್ಲ. ಅದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರದ ವ್ಯವಹಾರ ಇರ್ತದೆ. ತತ್ವಜ್ಞಾನಿ ಅದೆಲ್ಲಕ್ಕೂ ಸಾಕ್ಷಿಯಾಗಿರ್ತಾನೆ. ಅವನ ಶರೀರ ಬಾಲಕನಂತೆ ವ್ಯವಹರಿಸಬಹುದು, ಅವನ ಶರೀರ ಹುಚ್ಚನಂತೆ ವ್ಯವಹರಿಸಬಹುದು, ಅವನ ಶರೀರ ಭೂತಾವಿಷ್ಟ ಆದಾಗ ಹಂಗೆ ಮಾತ್ರ ಅಲ್ಲ. ಪಿಶಾಚಿ ಅಂತೆ ಅಂದ್ರೆ ಒಬ್ಬ ಬರ್ತಿದ್ದ. ಒಂದು ಕಡೆ ನಡೆದ ಕತೆ ಹೇಳ್ತೇನೆ. ಅದು ಶನಿವಾರ ಸಂತೆ ಆ ಊರು. ನಾವು ಚಿಕ್ಕವರಿದ್ದೀವಿ. ಶನಿವಾರ ಸಂತೆ ಆ ಊರ. ಅವ್ನು ಬಂದ ಸಂತಾಯಕರು ಮಂದಿ ಸಿಕ್ಕಾಪಟ್ಟೆ ಬೈತಿದ್ದ. ಭಾಳ ಬೈತಿದ್ದ. ಬೈಯುದ ಬರೇ ಸಿಕ್ಕಾಪಟ್ಟೆ. ದಷ್ಟಪುಷ್ಟ ಆಳಿರ್ತು. ಬರೀ ಬೈಯುದ. ನಾವು ಚಿಕ್ಕವರಿದ್ದೀವಾಗ ಇಲ್ಲಿ ಶಾಸ್ತ್ರಜ್ಞಾನ ಇಲ್ಲ ಏನಿಲ್ಲ. ಆ ಸಮಯದಲ್ಲಿ ಭಾಳ ಬೈತಿದ್ದ. ಆದರೆ ಯಾರೋ ಅವನು ಏನೋ ಮಾಡ್ತಿರ್ಲಿ. ಏನಾರ ಮಾಡಪ್ಪ ಹಿಡ್ಕೊಂಡು ಬಡದ್ರಂತ ಹಂಚಿಕಿತ್ತು. ಅಂತ ಶರೀರ ಇರ್ತ ಒಂದು ಬರೇ ಬೈಯುದ ಮಾಡ್ತಿದ್ದ. ಇದು ಪಿಶಾಚಿಯ ವರ್ತನೆ. ನಾ ಹೇಳಕ್ ಹೊಂಟದ್ದು ಮತ್ತೇನಿಲ್ಲ. ಇದು ಪಿಶಾಚಿಯ ವರ್ತನೆ. ಹೀಗೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರ ಯಾವ್ಯಾವ ಸ್ಥಿತಿಯಲ್ಲಿರ್ತದೋ ಗೊತ್ತಿಲ್ಲ ಅಂತ ಬರ್ತಾರೆ. ನೋಡಿ, ವನಜಾಸೆ ಬಾಲಕ ಉನ್ಮತ್ತ ಪಿಶಾಚನು ಎಂದು ಏರಿಸುವ ಮೂರು ಅವಸ್ಥೆಗಳು ಜನಿಪವು ಆ ಯೋಗೀಶನಗಳು ನೇತ್ಯಾತ್ಮಕದಿಂದ ಅವು ಅನುಗತಿ ಬಿಡಿದು ಗುಣಗಳು. ಇಲ್ಲಿ ಗುಣಗಳು ಕೂಡ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಆ ಶರೀರದಲ್ಲಿ ಕಾಣ್ತಾವ. ಸತ್ವಗುಣ, ರಜೋಗುಣ, ತಮೋಗುಣ. ಅನುಗತಿ ಬಿಡಿದು ಅಂದ್ರೆ ಕ್ರಮವಾಗಿ ಅವನ ಬಾಲಕ ಆಗಿರಬಹುದು, ಉನ್ಮತ್ತ ಆಗಿರಬಹುದು, ಖುಷಿಯಾಚಿಂತೆ ಅವನ ಶರೀರದ ವ್ಯವಹಾರ ಆಗಿರಬಹುದು. ಒಬ್ಬನಿಗೆ ಮೂರೂ ತೋರ್ಬಹುದು, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ತೋರ್ಬಹುದು. ಎಲ್ಲರಿಗೂ ಎಲ್ಲ ತೋರ್ತಾವಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ತೋರ್ಬಹುದು, ಅವರವರ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ. ಈ ನುಡಿಯ ಅಭಿಪ್ರಾಯ ಇಷ್ಟು. ಅವಿಕಲ್ಪವೆನಿಸಿದ ಅರಿವಿನಿಂದೆ ವಿಧಿ ನಿಷೇಧವನ್ನು ಉಳಿದಿರುವ ವರ್ತನದಿಂದ. ಅಲ್ಲಿ ವಿಧಿ ಇಲ್ಲ, ನಿಷೇಧ ಇಲ್ಲ, ಅವೆರಡನ್ನು ಬಿಟ್ಟಿದ್ದಾನೆ. ಭುವನವು ಎಳಸದ. ಅವರು ಪ್ರೀತಿ ಮಾಡಲಿ ಅನ್ನುವಂಥ ಇಚ್ಛೆ ಅಂತೂ ಇಲ್ಲ. ಅವನ ಆಕಾರ ನೋಡಿ ಜನರು ಪ್ರೀತಿ ಮಾಡ್ತಾರೆ ಹೇಳಿದ್ರೆ ಮಾಡೋದಿಲ್ಲ. ಈಗ ಏನಾಯ್ತಲ್ಲ, ನಾವು ಹುಚ್ಚನು ಊಟ ನಿಂತಿಲ್ಲ, ಮೂಢನು ಊಟ ನಿಮ್ಮದಿಲ್ಲ, ಸಣ್ಣ ಮಗುವಿನಂತೆ ಇರುವಂಥವ ಮೂಢ. ಆಮೇಲೆ ಪಿಶಾಚಿ ಅಂತೂ ಆಯ್ತಲ್ಲ, ದೊಡ್ಡದಾಯ್ತು, ಅವನು ಕೂಡ ನೀವಿಲ್ಲ. ರೂಪಿಂದೆ ಬಾಲಾದ್ಯರು ಒಪ್ಪುವ ಅನುಗತಿ ಹಿಡಿದು ಅಂಗನೆ ಎಲೆ ಸ್ತ್ರೀಯಲೆ ಕ್ರಮವಾಗಿ ಬರ್ತಾವಂತೂ ಇಲ್ಲ, ಅಕ್ರಮವಾಗಿ ಬರ್ತಾವಂತೂ ಇಲ್ಲ. ಒಬ್ಬನಲ್ಲಿ ಮೂರು ಇರಬಹುದು, ಒಬ್ಬನಲ್ಲಿ ಒಂದ ಇರಬಹುದು. ಅವಸ್ಥೆಗಳು ಭಿನ್ನ. ಇಲ್ಲಿ ಮೂರು ಇದಾವೆ ಒಬ್ಬನಿಗೆ ಅಂತ ಅಭಿಪ್ರಾಯ ಇಟ್ಕೊಂಡು ಬರ್ತಾರೆ. 6 ಅವಸ್ಥೆಗಳು ಉಂಟಾಗುತ್ತವೆ ಅಂತ ಬರೀತಾರೆ. ನೋಡೋಣ ಮುಂದೆ ನುಡಿ. ಇನಿಯಲೆ ಕರ್ಮಿ ಸುಭೋಗಿ ಮೂಢಾತ್ಮಕನು ಎನಿಸುವ ಅವಸ್ಥಾತ್ರಯಗಳು ಜನಿಪವು ಆ ಯೋಗಿಗೆ ಸಲೇ ಸರ್ವಾತ್ಮಕದಿಂದ ಸರ್ವಾತ್ಮಕದಿಂದ ಅವು ಅನುಗುಣವಾಗಿ ಗುಣಗಳು.
ಮ್ಯಾಲ ನೇತ್ಯಾತ್ಮಕ ಹೇಳಿದ್ರು, ಎರಡನೇ ನುಡಿಯಲ್ಲಿ ಸರ್ವಾತ್ಮಕ ಹೇಳ್ತಾರೆ. ನೇತ್ಯಾತ್ಮಕ ಹೇಳಿದಾಗ ಏನಾಯಿತು, ಇದು ನೀನಲ್ಲ ಇದು ನೀನಲ್ಲ ಅಂತ ಉಪದೇಶ ಮಾಡ್ತಾ ಹೋಗಿದ್ರು ಅವನು. ಇದು ನೇತ್ಯಾತ್ಮಕ, ಎಲ್ಲವೂ ನೀನು ಅಂತ ಉಪದೇಶ ಮಾಡಿದಾಗ ಸರ್ವಾತ್ಮಕ. ಈ ಸರ್ವಾತ್ಮಕ ದೃಷ್ಟಿಯಿಂದ ಆತನು ತತ್ವಜ್ಞಾನಿಯಾಗಿರಬಹುದು, ಅಥವಾ ನೇತ್ಯಾತ್ಮಕ ದೃಷ್ಟಿಯಿಂದ ಆತನು ತತ್ವಜ್ಞಾನಿಯಾಗಿರಬಹುದು. ಸರ್ವಂ ಖಲ್ವಿದಂ ಬ್ರಹ್ಮ ಅಂದಾಗ ಎಲ್ಲವೂ ನನ್ನ ಸ್ವರೂಪ, ನನಗಿಂತಲೂ ಭಿನ್ನವಾದುದು ಏನೂ ಇಲ್ಲ ಅನ್ನೋದು ಇದು ಸರ್ವಾತ್ಮಕ. ಅರ್ಥಾತ್ ದೃಷ್ಟಾಂತ ಕೊಟ್ಟಾಗೈತಿ. ನೂಲೇ ಎಲ್ಲ ಬಟ್ಟೆಗಳು, ಎಲ್ಲ ಬಟ್ಟೆಗಳಲ್ಲಿ ಇರುವುದೇನೋ ನೂಲು. ನೂಲಿನಲ್ಲಿ ಬಟ್ಟೆ ಐತಿ, ಏನು ಬಟ್ಟೆಯಲ್ಲಿ ನೂಲಾಯ್ತು? ತಮಾಷೆ ಇದೆ. ನೂಲಿನಲ್ಲಿ ಬಟ್ಟೆ ಇದೆಯೋ ಏನು ಬಟ್ಟೆಯಲ್ಲಿ ನೂಲಿದೆಯೋ? ಬಟ್ಟೆಯಲ್ಲೇ ನೂಲಿದೆ ಅಂತ ಹಿಂಗೆ ಅಂತಿರ್ತೇವೆ. ಬಟ್ಟೆಯಲ್ಲಿ ನೂಲಿದೆ. ಕಾರಣದಲ್ಲಿ ಕಾರ್ಯ ಇರ್ತದಲ್ಲದೆ ಕಾರ್ಯದಲ್ಲಿ ಕಾರಣ ಇರುವುದಿಲ್ಲ, ತಿಳಿಸಾಕಿತು. ಆದರೆ ಇನ್ನೊಂದು ಏನು ಮಾಡಿದ್ದೇವೆ, ಉಪಾದಾನ ಕಾರಣ ಅಂತ ಅಂಗೀಕಾರ ಮಾಡಿದ್ದೇವೆ. ನಿಮಿತ್ತ ಕಾರಣ ಬೇರೆ ಉಳಿತದ, ಸಹಕಾರಿ ಕಾರಣ ಬೇರೆ ಉಳಿತದ, ಉಪಾದಾನ ಕಾರಣ ಕಾರ್ಯದೊಡನೆ ಕೂಡಿಕೊಳ್ಳುತ್ತದೆ. ಪರಮಾತ್ಮ ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಇದರ ಒಳಗ ಹೊಕ್ಕ ಉಪಾದಾನ ಕಾರಣ ಅವನು ಆದ. ಪರಮಾತ್ಮ ನಿಮಿತ್ತ ಕಾರಣನೂ ಅವನ ಆದ. ಅಭಿನ್ನ ಅಂತ ಬರ್ತಾರಲ್ಲ, ನಿಮಿತ್ತ ಉಪಾದಾನ ಕಾರಣ ಅವನ ಆಗಿದ್ದಾನಂತ. ಇಲ್ಲೇನು ಹೇಳೋದು ಅಂದ್ರೆ, ನೂಲು ಮತ್ತು ಬಟ್ಟೆ ಒಂದಕ್ಕೊಂದು ಕೂಡಿಕೊಂಡಿವೆ. ಒಂದು ಕಾರ್ಯ, ಒಂದು ಕಾರಣ. ಕಾರಣದಲ್ಲಿ ಕಾರ್ಯ ಇದೆ, ಕಾರ್ಯದಲ್ಲಿ ಕಾರಣವೂ ಇದೆ. ಉಪಾದಾನ ಕಾರಣ ಸೇರ್ಕೊಂಡಿರ್ತಲ್ಲ ಕಾರ್ಯದಲ್ಲಿ. ಅದಕ್ಕಾಗಿ ನೂಲಿನಲ್ಲಿ ಬಟ್ಟೆ ಇದೆ ಅಥವಾ ಬಟ್ಟೆಯಲ್ಲಿ ನೂಲು ಇದೆ. ನೀವು ಯಾವ್ದಾರು ಹೇಳಿರೋ ಒಂದೇ, ಬಟ್ಟೆಯಲ್ಲಿ ನೂಲಿದೆ ಅಂತಾರೆ ಹೇಳ್ರಿ, ನೂಲಿನಲ್ಲಿ ಬಟ್ಟೆ ಇದೆ ಅಂತಾರೆ ಹೇಳ್ರಿ. ಅಂದ್ರೆ ಜಗದ್ರೂಪ ಇದನ್ನ ಯಾಕೆ ಬಳಸಿದೇನಂದ್ರೆ, ಈ ಜಗದ್ರೂಪವೇ ನಾನು ಅಂತ ಇದು ಸರ್ವಾತ್ಮಕ ಭಾವನೆ. ಈ ಜಗದ್ರೂಪವೇ ನಾನು, ಈ ಜಗತ್ತಿನ ತುಂಬ ನಾನು ಇದ್ದೇನೆ ಒಂದು. ಈ ಜಗತ್ತೆಲ್ಲವೂ ನನ್ನಲ್ಲಿ ಇದೆ, ಈ ಜಗತ್ತೆಲ್ಲವೂ ನನ್ನಲ್ಲಿ ಇದೆ, ಇದು ಇನ್ನೊಂದು. ಎರಡು ರೀತಿಯಿಂದ ಹೇಳಿದ್ನಲ್ಲ, ನೂಲಿನಲ್ಲಿ ಬಟ್ಟೆ ಇದೆ ಅಂತಾರೆ ಹೇಳ್ರಿ, ಬಟ್ಟೆಯಲ್ಲಿ ನೂಲಿದೆ ಅಂತಾರೆ ಹೇಳ್ರಿ. ಹಾಗೆ ಈ ಜಗತ್ತು ನನ್ನಲ್ಲಿ ಇದೆ ಒಂದು, ಈ ಜಗತ್ತಿನ ತುಂಬು ನಾನೇ ಇದ್ದೇನೆ ಇನ್ನೊಂದು. ಈ ಜಗತ್ತಿನ ತುಂಬ ನಾನೇ ಇದ್ದೇನೆ ಒಂದು, ಈ ಜಗತ್ತೆಲ್ಲವೂ ನನ್ನಲ್ಲಿ ಇದೆ ಅಂತ ಇನ್ನೊಂದು. ಇದು ಸರ್ವಾತ್ಮಕ ಭಾವನೆ, ಸರ್ವಾತ್ಮಕ ಭಾವನೆ. ಇವರಿಗೂ ಕೂಡ ಮೂರು ಅವಸ್ಥೆಗಳು ತೋರ್ತಾವ, ಬಾಲಕ, ಉನ್ಮತ್ತ, ಪಿಶಾಚಿ. ಇವಗೂ ಕೂಡ ಮೂರು ಅವಸ್ಥೆಗಳು ತೋರ್ತಾವ. ಇನಿಯಡೆ ಆಯಿತು, ಅವಿಕಲ್ಪ ವ್ಯಂಚಿದ ಅರಿವಿನಿಂದ ವಿಧಿ ನಿಷೇಧ ಆಯ್ತಲ್ಲ. ಇನಿಯಡೆ ಬಾಲ್ಯಾತರಪ್ಪು ಅನುಗತಿ ಬಿಡಿದು ಆಯ್ತಾ. ಇನಿಯಡೆ ಕರ್ಮಿ ಸುಭೋಗಿ ಮೂಢಾತ್ಮಕ ನೆನೆಸುವ ಅವಸ್ಥಾತ್ರಯಗಳು ಜನಿಪವು ಆ ಯೋಗಿಗೆ ತಲೆ ಸರ್ವಾತ್ಮಕದಿಂದವೇ ಅನುಗುಣವಾಗಿ ಗುಣಗಳು ತಿಳಿ. ಸತ್ವಗುಣ ಲೀಲೆಯೊಳು, ರಜಗುಣ ಲೀಲೆಯೊಳು, ತಮೋಗುಣ ಲೀಲೆಯೊಳಗೆ ಎಂತೂ ಸುಳಿವನು ಈ ಜಗದವರೊಡನೆ. ಯೋಗಿ ನಿರ್ಮಲ ನೆನಪಾತ್ಮ ಲೀಲೆಯೊಳು ಹೊಂದಿ ನೋಡ್ರಿ ಏನಿದೆ ನಿಮ್ಮ ಪುಸ್ತಕದಲ್ಲಿ. ತಿಳಿ ಸತ್ವಗುಣ ಲೀಲೆಯೊಳು, ರಜೋಗುಣ ಲೀಲೆಯೊಳು, ತಮೋಗುಣ ಲೀಲೆಯೊಳಗೆ ಪದಚ್ಛೇದ, ತಮೋಗುಣ ಲೀಲೆಯೊಳಗೆ ಎಂತು ಸುಳಿವನು ಈ ಜಗದವರೊಡಗೂಡಿ. ಪುಸ್ತಕದಲ್ಲಿ ಕೆಲವು ಕಡೆ ಏನಾಗೈತೆ ಅಂದ್ರೆ ಜನದವರೊಡಗೂಡಿ ಅಂತ ಆಗೈತೆ. ಕೆಲವು ಪುಸ್ತಕಗಳಲ್ಲಿ ಜಗದವರೊಡಗೂಡಿ ಆಗ್ಬೇಕಾದ್ರು. ಯಾರ್ಯಾರು ನಿಮ್ಮ ಪುಸ್ತಕದಾಗ ಏನಿದೆ ನೋಡ್ರಿ, ಜಗದವರೊಡಗೂಡಿ ಅಂತ ಕೆಲವು ಪುಸ್ತಕಗಳಲ್ಲಿ ಇದೆ. ಇದು ಜನದವರೊಡಗೂಡಿ ಅಲ್ಲ, ಜಗದವರೊಡಗೂಡಿ ಅನ್ನೋದೇ ಯೋಗ್ಯ. ಯೋಗಿ ನಿರ್ಮಲ ನೆನಪ ಆತ್ಮ ಲೀಲೆಗಳು ಒಂದಿ ಚರಿಪನು ಅನ್ನುವಲ್ಲಿ ಅನ್ವಯ. ಇಲ್ಲಿ ಏನು ಬಯಸ್ತಾರೆ ಅಂತ ಕೇಳಿದ್ರೆ, ಸತ್ವಗುಣ ಲೀಲೆಯಳು ಅಂದಾಗ ಆತನು ಯಾರಿಗೂ ಏನೂ ಉಪದ್ರವ ಇಲ್ಲ, ಕೇವಲ ಮೂಢನಂತೆ ಬಾಲಕನಂತೆ ಇರುತ್ತಾನೆ. ಸತ್ವಗುಣ ಲೀಲೆಗಳು ಕೇವಲ ಆತ್ಮಾಕಾರ ವೃತ್ತಿ ಅಷ್ಟೇ ಅವನಲ್ಲಿ. ಯಾರೇನು ಮಾತಾಡ್ತೀರಿ, ಏನು ಬಿಟ್ಟು ಏನೂ ಮಾತಾಡೋದಿಲ್ಲ, ಬಿಡೋದಿಲ್ಲ, ಏನೂ ಇಲ್ಲ. ಆದುದರಿಂದ ಸತ್ವಗುಣ ಲೀಲೆಯಳು ಒಂದು ಭಾಗ. ರಜೋಗುಣ ಲೀಲೆಯಳು
ಉನ್ಮತ್ತನಂತೆ ಅತ್ತ ಇತ್ತ ಆಟ ಆಡ್ತಿರ್ತಾನೆ, ಓಡಾಡ್ತಿರ್ತಾನೆ. ಇದು ರಜೋಗುಣ ಲೀಲೆಯಳು. ಮತ್ತೊಂದು ತಮೋಗುಣ ಲೀಲೆಯಳು. ತಮೋಗುಣ ಅಂದ್ರೆ ಯಾರಿಗೆ ಏನು ಅನ್ಬೇಕು ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಹೇಳಿದ್ನಲ್ಲ, ದೃಷ್ಟಾಂತ ಹೇಳಿದ್ನಲ್ಲ, ಶಾಂತಿಗೆ ಒಂದು ಬೈಯೋದು ಮಾಡ್ತಿದ್ದಪ್ಪ ಅಂತ ಹೇಳಿ. ಹಂಗೆ ಯಾರ್ಯಾರಿಗೆ ಏನು ಅಂತಾನೇನೋ ಗೊತ್ತಿಲ್ಲ, ಬಟ್ ಒದರ್ಕೊಂತ ಆಟಾಡ್ತಿರ್ತಾನೆ ಅವನು. ಇದು ಪಿಶಾಚಿ. ಇದು ತಮೋಗುಣ ಲೀಲೆಯೊಳಗೆ. ಇಂತು ಸುಳಿವನು ಈ ಜಗದವರೊಡಗೂಡಿ. ಜಗತ್ತಿನಲ್ಲಿ ಅವನ ಶರೀರ ಅಡ್ಡಾಡ್ತಾ ಇರುವಾಗ ಈ ರೀತಿಯಾಗಿ ವ್ಯವಹಾರ ಮಾಡ್ತದ ಜಗದವರೊಡಗೂಡಿ. ಯೋಗಿ ನಿರ್ಮಲನು. ಅವ ಯೋಗಿ ತನ್ನ ಸ್ವರೂಪದಲ್ಲಿ ನಿರ್ಮಲ ಸ್ವರೂಪ. ಅವನಿಗೆ ಶರೀರಕ್ಕೂ ಅವನಿಗೂ ಏನೂ ಸಂಬಂಧ ಇಲ್ಲ. ಯೋಗಿ ನಿರ್ಮಲನು. ಯೋಗಿ ನಿರ್ಮಲ ನೆನಪ ಆತ್ಮಲೀಲೆಗಳು ಹೊಂದಿ. ಅವ ಯಾಕೆ ಇರ್ತಾನ ಅಂದ್ರೆ ಹೆಂಗೆ ಅವನ ಶರೀರ ಅದಾಡಿದ್ರು ಅವನ ವೃತ್ತಿ ಅಂತಃಕರಣ ವೃತ್ತಿ ಕೇವಲ ಆತ್ಮಕಾರ ಆಗಿರ್ತಾನೆ. ಶರೀರ ಮಾತ್ರ ಏನೇನೋ ಆಟ ಆಡಕತ್ತಾರೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ. ಅದು ಏನು ಆಟ ಆಡಿದ್ರು ಇವನು ತನ್ನ ಆತ್ಮಕಾರ ವೃತ್ತಿಯಿಂದ ಬಿಡುಗಡೆ ಹೊಂದಿರುವುದಿಲ್ಲ. ಅಂದ್ರೆ ಆತ್ಮನೇ ನಾನು ಅಂತ ಸಹಜ ಇರ್ತಾನಂತ ಇದ್ರ ಅಭಿಪ್ರಾಯ. ಆತ್ಮಕಾರ ವೃತ್ತಿ ಅನುಸಂಧಾನ ಮಾಡ್ಬೇಕಂತಲ್ಲ, ನಾನು ಆತ್ಮನೇ ಇದ್ದೇನೆ. ನಾನು ಸುಮಾರು ಹೇಳ್ತಿಲ್ಲಲ್ಲ, ನಾನು ಗಂಡು ಅನ್ನೋದು ನಿಮಗೆ ಎಷ್ಟು ಸಹಜ ಆಗಿದೆ ಹೆದರ್ಬೇಕು ಅಂತ ಅವರಿಗೆ. ಅದು ಅಷ್ಟೇ ಸಹಜ ಆಗಿದೆ ಅವರಿಗೆ, ನಾನು ಆತ್ಮ ಅನ್ನೋದು. ಆ ಶರೀರ ಏನು ಮಾಡ್ತದೆ ಮಾಡ್ಕೊಂಡಿರ್ತೈತಿ. ಅವನು ಸಾಕ್ಷಿ ಇದ್ದಾನೆ. ನಿಮ್ಮ ಶರೀರದ ವ್ಯವಹಾರ ನೋಡಿ ಇನ್ನೊಬ್ಬ ಸಾಕ್ಷಿ ಇದ್ದ ಹಾಗೆ ಅವನು ತನ್ನ ಶರೀರದ ವ್ಯವಹಾರವನ್ನು ನೋಡಿ ಸಾಕ್ಷಿಯಾಗಿರ್ತಾನೆ. ತನಗಿಂತ ಅದನ್ನು ಬೇರೆ ಇಟ್ಟಿರ್ತಾನೆ. ದೇಹವಿದನು ಅನ್ಯ ದೇಹದಂದದಳು ಅರ್ಧರ್ತಾನೆ. ಇದು ನನ್ನ ಶರೀರ ಅಲ್ಲ, ಇದು ಬೇರೆಯವರ ಶರೀರ. ಎಂದು ಬಂದು ಹೋಗಿದೆ. ದೇಹವಿದನು ಅನ್ಯ ದೇಹದಂದದಳು ಎಂದು ಬಂದು ಹೋಗಿದೆ ಇದೇ ಪುಸ್ತಕದಲ್ಲಿ. ಆದುದರಿಂದ ಇಲ್ಲಿ ಆರೂಢನಾದವನು ಹಾಗಿರಬೇಕು ಹೀಗಿರಬೇಕು ಅಂದಿಗಿಂದಿರಿ. ಅವನ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಅವನ ಶರೀರದ ವ್ಯವಹಾರ ಬಾಲಕನಂತೆ ಇರುತ್ತದೆಯೋ ಅಥವಾ ಹುಚ್ಚನಂತೆ ಇರುತ್ತದೆಯೋ ಅಥವಾ ಪಿಶಾಚಿಯಂತೆ ಇರುತ್ತದೆಯೋ ಅದು ಅವನಿಗೆ ಸಂಬಂಧಪಟ್ಟದ್ದು ಅಲ್ಲ. ಆತನು ತನ್ನಷ್ಟಕ್ಕೆ ತಾನು ಇರುತ್ತಾನೆ ಅಂತ ಈ ನುಡಿಯ ಅಭಿಪ್ರಾಯ. ಆತ್ಮಲೀಲೆಯೊಳು ಹೊಂದಿ ಇರುತ್ತಾನೆ. ಏನಪ್ಪ ಮುಗಿದಿಲ್ಲ. ಎಲ್ಲವೂ ತಾನೆಂಬ ತಿಳಿವೇ ಸರ್ವಾತ್ಮಕವು. ಇದನ್ನ ನಾಳೆ ಹೇಳೋಣ. ಸರ್ವಾತ್ಮಕ ಈಗ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇದನ್ನು ನಾಳೆ ಹೇಳೋಣ. ಯಾಕಂದ್ರೆ 6 ಗಂಟೆ ಆಯ್ತಲ್ಲ, ಹೇಳ್ರಿ ಅಂತ ಹೇಳಿ. 6 ಗಂಟೆ ಆಯಿತು, ನಿಮ್ಮ ಅವಧಿ ಮುಗೀತು. ನಿಮ್ಮ ಟೈಮ್ದಾಗ ನಿಮ್ಮ ಶಾಸ್ತ್ರ ಮುಗಿಬೇಕು. 5ರಿಂದ 6 ಅಂತ ಹೇಳಿದಾಗ ಮತ್ತು ನಿಯಮ ಮೀರೋದು ಬೇಡ ಅಂತ ಮುಂದಿನ ವಿಷಯವನ್ನು ಮತ್ತೆ ಮುಂದಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಹರ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶಃ